ಹೀಗೆ ದ್ವಾಪರಯುಗ ಮುಗಿದು ಕಲಿಯುಗ ಬರ್ತಕ್ಕಂಥ ಸಮಯದಲ್ಲಿ ಮನುಷ್ಯಾತ್ಮರು ಕೆಟ್ಟ ಗುಣಗಳಿಂದ ಬಿದ್ದು ಹೋಗಿರ್ತಕ್ಕಂಥ ಸಿಂಬಲನ್ನು ಇಲ್ಲಿ ತೋರಿಸಿದ್ದಾರೆ. ಬಿದ್ದು ಹೋಗಿದ್ದರೂ ಸಹ ಒಳ್ಳೆಯದನ್ನು ಕೇಳಲಿಕ್ಕೆ ಇಚ್ಛೆ ಇಲ್ಲ, ಕಿವಿ ಬಂದಾಗಿರೋದು. ಮುಷ್ಟಿ ಅಂದರೆ ಅಹಂಕಾರದ ಸಂಕೇತ, ಉಗುರುಗಳಂದರೆ ವಿಕಾರಿ ಗುಣಗಳ ಸಂಕೇತ. ಈ ಕಲಿಯುಗದಲ್ಲಿ ಮನುಷ್ಯಾತ್ಮ ವಿಕೃತಿಗೆ ಒಳಗಾಗಿ ಬಿದ್ದು ಹೋಗಿರ್ತಕ್ಕಂಥ ಸಮಯದಲ್ಲಿ ಯಾರೂ ರಕ್ಷಕರಿಲ್ಲದಿರುವಾಗ ಪರಮ ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮ ಶಿವನು, ಪರಂಜ್ಯೋತಿ ಸ್ವರೂಪನು ಈ ಸೃಷ್ಟಿಗೆ ಜ್ಞಾನದ ಬೆಳಕನ್ನು ಕೊಡ್ತಾನೆ. ನಾವು ಜೀವನದಲ್ಲಿ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ನಾವು ಹೇಗೆ ಬ್ಯಾಲೆನ್ಸ್ ಆಗಿರಬೇಕು, ಹಗುರವಾಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಅನ್ನೋದನ್ನು ಅನೇಕ ಮಹಾನ್ ಗ್ರಂಥಗಳಲ್ಲಿ ಸೂಚನೆ ಮಾಡಿದ್ದಾರೆ. ವಿಕಾರಿ ಗುಣಗಳಂದರೆ ಪಂಚವಿಕಾರಗಳು, ಭೂತಗಳ ಸಂಕೇತ. ಇದು ಫರಿಸ್ತೆ ಅಂತ ಹೇಳಿದ್ರೆ ನಾವು ದೈವಿ ಗುಣ ಸಂಪನ್ನವಾಗಿ ಹಗುರವಾಗಿರಬೇಕು, ಇದರ ಸಂಕೇತವನ್ನು ತೋರಿಸಲಾಗಿದೆ. ಹೀಗೆ ದ್ವಾಪರಯುಗ ಮುಗಿದು ಕಲಿಯುಗ ಬರ್ತಕ್ಕಂಥ ಸಮಯದಲ್ಲಿ ಮನುಷ್ಯಾತ್ಮರ ಸ್ಥಿತಿಗತಿಗಳು ಹೇಗಿರುತ್ತೆ, ಹೀಗೆ ಕಲಿಯುಗದ ಕೊನೆಯಲ್ಲಿ ಭಗವಂತನೇ ಬಂದ್ಬಿಟ್ಟು ಹೇಗೆ ಜ್ಞಾನದ ಬೆಳಕನ್ನು ಕೊಡ್ತಾನೆ ಅನ್ನೋದನ್ನು ಅನೇಕ ಮಹಾನ್ ಗ್ರಂಥಗಳಲ್ಲಿ ಸೂಚನೆ ಮಾಡಿದ್ದಾರೆ. ಹೀಗೆ ದ್ವಾಪರಯುಗ ಮುಗೀತಕ್ಕಂಥ ಸಮಯ ಮತ್ತು ಕಲಿಯುಗ ಬರ್ತಕ್ಕಂಥ ಸಮಯದಲ್ಲಿ ಕಲಿಯುಗದ ಕೊನೆಯ ದೃಶ್ಯಗಳು ಹೇಗಿರುತ್ತೆ ಅನ್ನೋದನ್ನು ಭಾರತದ ಮಹಾನ್ ಗ್ರಂಥಗಳಾಗಿರ್ತಕ್ಕಂಥ ಶ್ರೀಮದ್ ಭಗವದ್ಗೀತೆ ಹಾಗೂ ಮಹಾಭಾರತಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಈಗ ಮಹಾಭಾರತದಲ್ಲಿ ಕೆಟ್ಟದ್ದನ್ನು ಹೇಳಲಿಕ್ಕೆ ಕೌರವರು ಅಂತ ಹೇಳಿದರು, ಒಳ್ಳೆಯದನ್ನು ಹೇಳಲಿಕ್ಕೆ ಪಾಂಡವರು ಅಂತ ಹೇಳಿದರು. ಕೌರವರು ಅಂತ ಹೇಳಿದ್ರೆ ಇದು ಕೆಟ್ಟ ಗುಣಗಳ ಸಂಕೇತ. ಹೇಗೆ ನಾವು ಉದಾಹರಣೆಗೆ ಸ್ಕೂಲಲ್ಲಿ ಇತಿಹಾಸ ಓದುವಾಗ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾವು ಇತಿಹಾಸ, ಚರಿತ್ರೆ ಅಂತ ಓದ್ತೀವಲ್ವ. ಆದರೆ ಅಂದಿನ ಕಾಲದ ಋಷಿಮುನಿಗಳು ಮುಂದೆ ಬರ್ತಕ್ಕಂಥ ಘಟನೆಗಳನ್ನು ಶಾಸ್ತ್ರಗಳಲ್ಲಿ ಮೊದಲೇ ಸೂಚನೆ ಮಾಡಿದ್ದಾರೆ. ಈಗ ಉದಾಹರಣೆಗೆ ಮಹಾಭಾರತದಲ್ಲಿ ಕೆಟ್ಟದ್ದನ್ನು ಹೇಳಲಿಕ್ಕೆ ಕೌರವರು ಎಷ್ಟು ಜನ ಹೇಳ್ರಿ? 101 ಜನ. ನೀವು ವಿಚಾರ ಮಾಡಿರಿ, ಯಾವುದೇ ಕಾಲ ಇರಲಿ ಒಬ್ಬ ತಾಯಿಗೆ 101 ಜನ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಉಂಟೇನ್ರಿ? ಆ ರೀತಿಯಲ್ಲಿ ತೆಗೆದುಬಿಟ್ಟು ಪೀಸ್ ಮಾಡಿಬಿಟ್ಟು ಮಡಿಕೆಲಿ ಇಟ್ಬಿಟ್ರೆ ಮಗುವಾಗಿ ಹುಟ್ಟು ಬಂದ್ಬಿಡುತ್ತಾ? ಸರಿ, ಯಾವುದೇ ಮಗು ಹುಟ್ಟಿದ ಕೂಡಲೇ ತಾಯಿ ತನ್ನ ಮಗನಿಗೆ ದುರ್ಯೋಧನ, ದುಶ್ಯಾಸನ, ದುರಾಚಾರಿ, ದುಸ್ಸಳೆ, ದುಷ್ಕರ್ಮಿ, ದುರ್ಲೋಭಿ, ದುಷ್ಕರ್ಣ, ದುರ್ಮುಖಿ, ದುರ್ಶಿಲೆ, ದುರ್ಮತಿ, ದುರ್ಗತಿ, ದುಷ್ಕೀರ್ತಿ ಅಂತ ಹೆಸರಿಡ್ತಾರೆ. ಇವೆಲ್ಲ ಗುಣವಾಚಕ ಶಬ್ದಗಳು. ಕಲಿಯುಗದ ಕೊನೆಯಲ್ಲಿ ದಿನ ಬೆಳಗಾದರೆ ಕೆಟ್ಟವರ ಸಂಖ್ಯೆ ಜಾಸ್ತಿ ಆಗ್ತಾರೆ, ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಶಾಸ್ತ್ರಕಾರರು ನಮಗೆ ದ್ವಾಪರಯುಗದಲ್ಲಿಯೇ ಸೂಚನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಹೆಸರುಗಳು: ದುರ್ಯೋಧನ ಅಂದರೆ ಧನವನ್ನು ದುರುಪಯೋಗ ಮಾಡ್ತಕ್ಕಂಥ, ದುಶ್ಯಾಸನ ದುಷ್ಟ ರೂಪದಲ್ಲಿ ಶಾಸನ ಮಾಡ್ತಕ್ಕಂಥ, ದುರಾಚಾರಿ ಭ್ರಷ್ಟಾಚಾರ ಮಾಡ್ತಕ್ಕಂಥ, ದುಷ್ಕರ್ಣ ಕೆಟ್ಟದ್ದನ್ನೇ ಕೇಳ್ತಕ್ಕಂಥ, ದುರ್ಮುಖಿ ಕೆಟ್ಟದನ್ನು ಹೇಳ್ತಕ್ಕಂಥ, ದುರ್ಶಿಲೆ ಶೀಲೆ ಇಲ್ಲದೆ ಇರ್ತಕ್ಕಂಥ, ದುರ್ಮತಿ ಮತಿಭ್ರಮಣೆ ಆಗಿರ್ತಕ್ಕಂಥ. ಈಗಿನ ಎಲ್ಲ ಸೂಚನೆಗಳನ್ನು ನೂರಾರು ಜನ, ಸಾವಿರಾರು ಜನ, ಕೋಟ್ಯಾಂತರ ಜನ ಹೆಚ್ಚು ಸಂಖ್ಯೆಯಲ್ಲಿ ಕೆಟ್ಟವರು ಹುಟ್ಟುಕೊಳ್ತಾರೆ ಕಲಿಯುಗದ ಕೊನೆಯಲ್ಲಿ ಅನ್ನೋದನ್ನು ನಮಗೆ ಶಾಸ್ತ್ರಕಾರರು ಮೊದಲೇ ಸೂಚನೆ ಮಾಡಿದ್ದಾರೆ. ನೋಡಿ ಹೆಸರು ನೋಡ್ರಿ, ಕೌರವ. ಕೌವ ಅಂದರೆ ಕಾಗೆ ಅಂತ. ಕಾಗೆ ಕೆಟ್ಟದನ್ನು ಕಂಡ್ರೆ, ಕೊಳಗನ್ನು ಕಂಡ್ರೆ, ಗಲೀಜು ಕಂಡ್ರೆ ರವ ಅಂತ ಹೊಯ್ಕೊಂತದ್ದು, ತನ್ನೆಲ್ಲ ಬಳಗ ಕರ್ಕೋತಂತೆ. ಹಾಗೆ ಕಲಿಕಾಲದಲ್ಲಿ ಕೆಟ್ಟವರು ಒಳ್ಳೆಯವರನ್ನು ಕೂಡ ಬನ್ನಿ ಬನ್ನಿ ಅಂತ ಕರ್ಕೊತಾರಂತ ಸೂಚನೆ ಮಾಡಿದ್ದಾರೆ. ಆಮೇಲೆ ನೋಡಿ, ಕೌರವರಿಗೆ ಅಪ್ಪ ಯಾರು? ಕೌರವರಿಗೆ ಅಪ್ಪ ಧೃತರಾಷ್ಟ್ರ ಅಂತ ಹೇಳ್ತಾರೆ. ಧೃತ ಅಂದರೆ ಸಂಸ್ಕೃತದಲ್ಲಿ ಕುರುಡ ಅಂತ. ರಾಷ್ಟ್ರವನ್ನೇ ಆಳ್ತಕ್ಕಂಥವ್ರು ಕಲಿಯುಗದ ಕೊನೆಯಲ್ಲಿ ಕುರುಡರು ಹುಟ್ಕೊಂಡ್ಬಿಡ್ತಾರಂತ. ಈಗ ಜಗತ್ತಲ್ಲಿ 195ಕ್ಕಿಂತಲೂ ಜಾಸ್ತಿ ರಾಷ್ಟ್ರಗಳು. ಆ ಎಲ್ಲ ರಾಷ್ಟ್ರದ ಮುಖಂಡರುಗಳಿದಲ್ಲ, ಹೆಡ್ಗಳು, ನಾನು ಹೆಚ್ಚು ಪರಾಕ್ರಮಿ, ನಾನು ಹೆಚ್ಚು ಶಕ್ತಿಶಾಲಿ, ನನ್ನಲ್ಲಿಷ್ಟು ಅಣುಬಾಂಬಗಳಿದೆ, ನನ್ನಲ್ಲಿಷ್ಟು ಹೈಡ್ರೋಜನ್ ಬಾಂಬ್ಗಳಿದೆ, ತಮ್ಮ ಶಕ್ತಿಶಾಲಿ ಪರಾಕ್ರಮವನ್ನು ತೋರಿಸ್ಲಿಕ್ಕೆ ಇಡೀ ಮಾನವ ವಂಶವನ್ನು ಧ್ವಂಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರಲ್ಲ, ಬಾಂಬ್ಗಳನ್ನು ಹಾಕಿಬಿಟ್ಟು. ವಿಚಾರ ಮಾಡಿರಿ, ಕುರುಡರು ಹೋದೋ ಇಲ್ಲ ವಿಚಾರ ಮಾಡಿರಿ. ಹಾಗಾದ್ರೆ ಒಂದು ಸಾಧಾರಣ ನೇಮ, ಈಗ ಗಂಡ ಕುರುಡ ಆಗಿದ್ರೆ ಹೆಂಡತಿ ಹೆಲ್ಪ್ ಮಾಡಬೇಕಲ್ಲ, ಸಹಕಾರ ಮಾಡಬೇಕು. ಅದರಲ್ಲಿ ಮಾಡಿದ್ದೆಂಥದ್ದು? ಅದು ಗಂಡ ಧೃತರಾಷ್ಟ್ರ ಕುರುಡ ಅಂತ ಹೇಳ್ಬಿಟ್ಟು ತನ್ನ ಹೆಂಡತಿ ಗಾಂಧಾರಿಯು ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ರು. ಹೆಸರು ನೋಡ್ರಿ, ಗಾಂಧಾರಿ. ಅಂದರೆ ಗಾಂಧ ಅಂದರೆ ಕೆಟ್ಟದ್ದನ್ನು ಧರಿಸ್ಕೊಂಡಿರ್ತಕ್ಕಂಥವ್ರು ಅಂತ. ಇಲ್ಲಿ ಅರ್ಥ ಇಷ್ಟೇ, ಆಳ್ತಕ್ಕಂಥವ್ರು ಕುರುಡರಾದರೆ ಅವ್ರ ಜೊತೆ ಇರ್ತಕ್ಕಂಥವ್ರು. ಈಗ ಜಗತ್ತಲ್ಲಿ ಒಬ್ಬರೇ ಆಳ್ತಾ ಇಲ್ಲ,
ಒಂದೊಂದು ರಾಷ್ಟ್ರದಲ್ಲಿ ಒಬ್ಬ ಮುಖಂಡ ಇರ್ತಾನೆ. ಆ ಮುಖಂಡ ಇದ್ದರೆ ಆ ಮುಖಂಡನ ಜೊತೆಯಲ್ಲಿ ಅವ್ರಿಗೆ ಮಂತ್ರಿ ಮಂಡಲ ಇರುತ್ತೆ, ಅವ್ರನ್ನ ಫಾಲೋ ಮಾಡ್ತಕ್ಕಂಥವ್ರು ಕೋಟಿಗಟ್ಟಲೆ ಜನ ಇರ್ತಾರೆ. ಅವ್ರು ಯಾರು ಹೆಡ್ ಇರ್ತಾನಲ್ಲ, ಹೆಡ್ ನೀನು ಹೇಗೆ ಹೇಳ್ತೇಪ್ಪ ಹಾಗೆ ಅಂತ ಅವ್ರ ಹಿಂದೆ ಕಟ್ಕೊಂಡು ಅವ್ರ ಜೊತೆ ಇರ್ತಕ್ಕಂಥವ್ರು ಹೊರಟರು ಅಂತ ಹೆಸರು ನೋಡ್ರಿ. ಗಾಂಧಾರಿ ಅಂದರೆ ಕೆಟ್ಟದ್ದನ್ನು ಬುದ್ಧಿಯಲ್ಲಿ ಧರಿಸ್ಕೊಂಡಿರ್ತಕ್ಕಂಥವ್ರು. ಆಳ್ತಕ್ಕಂಥವ್ರು ಕುರುಡರು, ಜೊತೆಲಿರ್ತಕ್ಕಂಥವ್ರು ಕೆಟ್ಟವರು ಅಂದರೆ ಕೆಟ್ಟದ್ದನ್ನು ಬುದ್ಧಿಯಲ್ಲಿ ಧರಿಸ್ಕೊಂಡಿರ್ತಕ್ಕಂಥವ್ರು. ಹಾಗಾದರೆ ಕುರುಡರು ಮತ್ತು ಕೆಟ್ಟವರು ಅವರಿಂದ ಹುಟ್ಟಿರ್ತಕ್ಕಂಥ ವಿಚಾರಗಳು ಯಾವುದು? ದುರ್ಯೋಧನ, ದುಶ್ಯಾಸನ, ದುರಾಚಾರಿ. ಅರ್ಥ ಆಯ್ತಾ ಮಹಾಭಾರತ? ಇನ್ನು ಅವರಿಗೆ ಗುರು ಯಾರು? ಗುರು ಶಕುನಿ ಅಂತ ಹೇಳ್ತಾರೆ. ದ್ರೋಣಾಚಾರ್ಯ ಇಡೀ ಹಸ್ತಿನಾಪುರಕ್ಕೆ ಗುರು. ಆದರೆ ಕೌರವರಿಗೆ ಗೈಡ್ ಮಾಡ್ತಕ್ಕಂಥ ಗುರು ಯಾರು ಅಂದರೆ ಶಕುನಿ ಅಂತ. ಇಲ್ಲಿ ಶಕ್ ಅಂತ ಹೇಳಿದ್ರೆ ಇದು ಸಂಸ್ಕೃತ ಶಬ್ದ. ಶಕ್ ಅಂದರೆ ಸಂಶಯ ಅಂತ. ಅಂದರೆ ಭಗವಂತನ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ, ಮಾನವೀಯತೆ ಬಗ್ಗೆ ನಿಶ್ಚಯ ಇಲ್ಲ. ಹಾಗಾದ್ರೆ ಸಂಶಯವನ್ನು ಗುರು ಮಾಡಿಕೊಂಡ್ರೆ ವಿನಾಶ ನಿಶ್ಚಿತ. ಅದಕ್ಕೆ ಸಂಶಯಂ ವಿನಶ್ಯಂತಿ ಅಂತ ಸೂಚನೆ ಮಾಡಿದ್ರು. ಇವೆಲ್ಲವೂ ಕೂಡ ಕೆಟ್ಟ ಗುಣಗಳ ಸಿಂಬಲ್ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗಾದರೆ ಕೆಟ್ಟ ಕಾಲದಲ್ಲಿ ಒಳ್ಳೆಯವರು ಇಲ್ವಾ? ಇದ್ದಾರೆ ಒಳ್ಳೆಯವರು, ಬಹಳ ಕಡಿಮೆ ಜನ, ಎಣಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ, ಪಾಂಡವರು ಅಂತ 5 ಜನ. ಅಂದರೆ ಮುಷ್ಟಿ ಅಷ್ಟು, ಅಂದರೆ ಕಡಿಮೆ ಜನ ಇದ್ದಾರೆ ಅಂತ. ಕೆಟ್ಟವರು ಹೆಚ್ಚು ಜನ ಇದ್ದರೂ ಸಹ ಒಳ್ಳೆಯವರು ಇದ್ದಾರೆ, ಆದರೆ ಕಡಿಮೆ ಜನ. ಇಲ್ಲಿ ನೋಡಿ ಧರ್ಮರಾಯ, ಎಂಥದೇ ಕೆಟ್ಟ ಕಾಲ ಬರಲಿ ನೀವು ಧರ್ಮದ ಮಾರ್ಗ ಬಿಡಕ್ಕೆ ಹೋಗ್ಬೇಡ್ರಪ್ಪ, ಧರ್ಮದ ಮಾರ್ಗದಲ್ಲಿ ನಡೆಯಿರಿ, ಧರ್ಮವನ್ನು ಅನುಸರಿಸ್ರಿ ಅಂತ ನಮಗೆ ಸೂಚನೆ ಮಾಡಿದ್ರು ಮಹಾನ್ ಗ್ರಂಥಗಳಲ್ಲಿ. ಹಾಗೆ ನೀವು ಕೆಟ್ಟ ಕಾಲದಲ್ಲಿ ಧರ್ಮದ ಮಾರ್ಗ ಹಿಡಿದ್ರೆ ಅನೇಕ ವಿಘ್ನಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಮಾತುಗಳು ಬರುತ್ತೆ. ಅದನ್ನು ಫೇಸ್ ಮಾಡಬೇಕು, ಎದುರಿಸ್ಬೇಕಂದ್ರೆ ಭೀಮ ಆಗಬೇಕು. ಇದು ಭೌತಿಕ ಶಕ್ತಿ ಅಲ್ಲ, ಆಧ್ಯಾತ್ಮಿಕ ರೂಪದಿಂದ ಸಶಕ್ತರಾಗಬೇಕು, ಶಕ್ತಿಶಾಲಿ ಆಗಬೇಕಂತ ವರ್ಣನೆ ಮಾಡಿದ್ರು. ಕೆಟ್ಟ ಕಾಲದಲ್ಲಿ ಒಳ್ಳೆ ಮಾರ್ಗ ಹಿಡಿದಿವಿ ಅಂದರೆ ಅನೇಕ ವಿಘ್ನಗಳು, ಸಮಸ್ಯೆಗಳು ಬರುತ್ತೆ. ಅದನ್ನು ಫೇಸ್ ಮಾಡಬೇಕು, ಎದುರಿಸ್ಬೇಕಂದ್ರೆ ಭೀಮ ಆಗಬೇಕು. ಹಾಗಾದ್ರೆ ಭೀಮ ಹೇಗಾಗಬೇಕು? ಹೀಗೆ ಶಕ್ತಿಶಾಲಿ ಆಗಬೇಕಾದ್ರೆ, ಆತ್ಮಶಕ್ತಿಶಾಲಿ ಆಗಬೇಕಾದ್ರೆ ಅವನಿಗೆ ಜ್ಞಾನ ಬೇಕು. ಈ ಜ್ಞಾನ ಹೇಳಿದ ಕೂಡಲೇ ಭಾಳ ಚೆನ್ನಾಗಿದೆಯಪ್ಪ, ಜ್ಞಾನ ಭಾಳ ಚೆನ್ನಾಗಿದೆ ಅಂತ ಅಷ್ಟೇ ಅಲ್ಲ, ಆ ಚೆನ್ನಾಗಿರ್ತಕ್ಕಂಥ ಜ್ಞಾನವನ್ನು ಆರ್ಜನೆ ಮಾಡ್ಕೊಳ್ಬೇಕು, ಆರ್ಜಿಸಿಕೊಳ್ಬೇಕು. ಅದಕ್ಕೆ ಇಲ್ಲಿ 3ನೇದು ಅರ್ಜುನ ಅಂತ ಹೇಳಿದ್ರು. ಅರ್ಜುನ ಅಂದರೆ ಸಂಸ್ಕೃತ ಶಬ್ದ, ಅರಗಿಸಿಕೊಳ್ಳುವುದು, ಅಳವಡಿಸಿಕೊಳ್ಳುವುದು. ಹಾಗಾದರೆ ಯಾವುದನ್ನು ಅಳವಡಿಸ್ಕೊಳ್ಬೇಕು? ಜಗತ್ತಲ್ಲಿ ಬಹಳಷ್ಟು ಸತ್ಯಗಳಿದೆ, ಅದರ ಮೊದಲ ಸತ್ಯ ಯಾವುದು? ಅದನ್ನು ಅಳವಡಿಸ್ಕೊಳ್ಬೇಕು. ಈಗ ನೋಡಿ, ನಾವು ದ್ವಾಪರಯುಗದಲ್ಲೂ ಅನೇಕ ಭಕ್ತಿ, ಪೂಜೆ, ಶಾಸ್ತ್ರ, ಪುರಾಣ, ಗ್ರಂಥ ಇದೆಲ್ಲ ಮಾಡ್ಕೊತ ಇಳ್ಕೊಂತಾನೆ ಬಂದಿದ್ದೀವಿ, ಆದರೆ ಸತ್ಯ ಗೊತ್ತಿಲ್ಲ. ಹಾಗಾದರೆ ಸತ್ಯವನ್ನು ನಿಮಗೆ ಅರ್ಥ ಆದಮೇಲೆ ಅದನ್ನು ಮೊದಲು ಅಳವಡಿಸ್ಕೊಳ್ಬೇಕು. ಅದಕ್ಕೆ ಅರ್ಜುನ. ಯಾವ ಸತ್ಯ ರೀ? ಅದಕ್ಕೆ ಇಲ್ಲಿ ನಕುಲ ಅಂತ ಹೇಳಿದ್ರು. ಮುಂದಿನ ಶಬ್ದ, ಮುಂದಿನ ಪಾತ್ರ ನಕುಲ. ನಕುಲ ಅಂದರೆ ಯಾವುದೇ ಜಾತಿ, ಕುಲ, ಧರ್ಮದಲ್ಲಿ ಸಿಕ್ಕಾಕೊಳ್ಬೇಡಿ. ಶರೀರ ಅಂತ ತಿಳ್ಕೊಂಡ್ಬಿಟ್ರೆ ಜಾತಿ, ಕುಲ, ಧರ್ಮದಲ್ಲಿ ಬಂದ್ಬಿಡ್ತೀವಿ. ಶರೀರ ಅಲ್ಲ, ಶರೀರದಲ್ಲಿ ಚೈತನ್ಯ ಶಕ್ತಿ, ಆತ್ಮ ಇದೆ. ಆತ್ಮನಿಗೆ ಜಾತಿ, ಕುಲ, ಧರ್ಮ ಇಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ನೋಡಿ, ಅರ್ಜುನನಿಗೆ ಎಲ್ಲಿವರೆಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಆತ್ಮದ ಜ್ಞಾನ ಪಕ್ಕ ಆಗೋದಿಲ್ಲ, ನಾನು ಯಾರು ಅಂತ ಅರಿವಾಗೋದಿಲ್ಲ, ಅಲ್ಲಿವರೆಗೆಲ್ಲ ಮೋಹ ಮಮಕಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅಂದರೆ ಇಡೀ ಜಗತ್ತಿಗೆ ಅರ್ಜುನರು ಎಲ್ಲರೂ ಕೂಡ ದೇಹದ ಅಭಿಮಾನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಅವನು ಹೇಳ್ತಾನೆ, ನನ್ನ ಪಿತಾಮಹ, ನನ್ನ ಸಹೋದರಿಯರು, ನನ್ನ ಗುರುಗಳು, ನನ್ನ ಸಹೋದರರು, ಇವರಿಗೆಲ್ಲ ಹೊಡೆದ್ಬಿಟ್ಟು ನಾನು ಹೆಂಗೆ ಯುದ್ಧ ಮಾಡಿ ರಾಜ್ಯಭಾಗ್ಯ ಪಡ್ಕೊಳ್ಳಿ, ಇದ್ಯಾವುದು ನನಗೆ ಅಗತ್ಯ ಇಲ್ಲ ಅಂತ ಹತ್ಕೊಂತ ಕೂತ್ಕೊಂಡ್ಬಿಡ್ತಾನೆ. ಅವಾಗಲ್ಲಿ ಹೇಳಲಾಗುತ್ತೆ ಶ್ರೀಮದ್ ಭಗವದ್ಗೀತೆಯಲ್ಲಿ, ನೈನಂ ಚಿಂಧಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತಾಪೋ ನ ಶೋಷಯತಿ ಮಾರುತಃ. ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ. ಆತ್ಮ ಅವಿನಾಶಿ ಆಗಿರ್ತಕ್ಕಂಥ ಶಕ್ತಿ, ಆ ಚೈತನ್ಯ ಶಕ್ತಿ ಅವಿನಾಶಿ ಆಗಿರ್ತಕ್ಕಂಥ ಶಕ್ತಿ ಆತ್ಮನನ್ನು ಶಸ್ತ್ರಗಳಿಂದ ಕತ್ತರಿಸಲಿಕ್ಕಾಗಲಿ, ಬೆಂಕಿಯಿಂದ ಸುಡಲಿಕ್ಕಾಗಲಿ, ಗಾಳಿಯಿಂದ ಹಾರಿಸ್ಲಿಕ್ಕಾಗಲಿ, ನೀರಿನಲ್ಲಿ ಮುಳುಗಿಸ್ಲಿಕ್ಕೆ ಸಾಯಿಸ್ಲಿಕ್ಕಾಗಲಿ ಸಾಧ್ಯವಿಲ್ಲ. ಆತ್ಮ ವಿನಾಶ ಶಕ್ತಿ, ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ. ಅವರಿಗೆ ಕೆಟ್ಟ ಪಕ್ಷದಲ್ಲಿದ್ದಾರೆ, ಆ ಕೆಟ್ಟದನ್ನು ವಿನಾಶ ಮಾಡು, ಅವರ ಆತ್ಮ ಮತ್ತೆ ಬೇರೆ ದೇಹ ಪಡ್ಕೊಳ್ತಾರೆ ಅಂತ ಹೇಳ್ತಾನೆ. ಮತ್ತು ಹತ್ಕೊಂಡ್ಬಿಡ್ತಾನೆ, ದುಃಖಿ ಆಗ್ತಾನೆ, ಮೋಹಕ್ಕೊಳಗಾಗ್ಬಿಡ್ತಾನೆ. ಮತ್ತೆ ಹೇಳ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ನ ಮುಹ್ಯತಿ. ದೇಹವನ್ನು ಪಡೆದುಕೊಂಡಿರ್ತಕ್ಕಂಥ ದೇಹಿಗೆ ಈ ದೇಹದಲ್ಲಿ ಬಾಲ್ಯ, ಹುಡುಗ, ಯೌವನ, ಪ್ರೌಢ, ವೃದ್ಧ, ಮರಣಾವಸ್ಥೆ ಇದೆ. ನೀನು ಚಿಂತೆ ಮಾಡಕ್ಕೆ ಹೋಗಬೇಡ. ದೇಹಿ ಈ ದೇಹವನ್ನು ಬಿಟ್ಟ ಮೇಲೆ ಇನ್ನೊಂದು ದೇಹ ಪ್ರಾಪ್ತಿ ಆಗುತ್ತೆ, ಚಿಂತೆ ಮಾಡಕ್ಕೆ ಹೋಗಬೇಡ. ಅವರೀಗ
ವಿರೋಧ ಪಕ್ಷದಲ್ಲಿದ್ದಾರೆ, ಕೆಟ್ಟ ಪಕ್ಷದಲ್ಲಿದ್ದಾರೆ, ಅದನ್ನು ಪರಿವರ್ತನೆ ಮಾಡಿಬಿಡು ಅಂತ. ಅಲ್ಲಿಗೂ ದುಃಖಿ ಆಗ್ತಾನೆ. ಅವಾಗ ಮತ್ತೆ ಹೇಳ್ತಾನೆ, ಜಾತಶ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತ್ಯುಶ್ಚ ತಸ್ಮಾತ್ ಪರಿಹಾರ್ಯೇರ್ತೆ ನತ್ವಂ ಸೋಚಿತಮರ್ಹಸಿ. ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಹುಟ್ಟು ನಿಶ್ಚಿತ. ಇದನ್ನು ಬಗೆಹರಿಸಲಿಕ್ಕೆ ಆಗದೇ ಇರತಕ್ಕಂಥ ವಿಷಯ. ಇದರ ಬಗ್ಗೆ ನೀನು ಶೋಕ ಮಾಡಬೇಕು, ದುಃಖ ಪಡ್ತಕ್ಕಂಥ ಅಗತ್ಯ ಇಲ್ಲ. ಚಿಂತೆ ಮಾಡಕ್ಕೆ ಹೋಗಬೇಡ, ಶೋಕ ಮಾಡಬೇಡ, ದುಃಖ ಪಡಬೇಡ, ನೀನು ಕೆಲಸ ಮಾಡೋಂಥ. ಆವಾಗ ಅವನು ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಹೀಗೆ ಆಧ್ಯಾತ್ಮಿಕ ಸತ್ಯದಲ್ಲಿ ಮೊದಲ ಸತ್ಯ, ನಾವು ಈ ದೇಹ ಅಲ್ಲ, ದೇಹವನ್ನು ಧರಿಸಿಕೊಂಡಿರ್ತಕ್ಕಂಥ ಆತ್ಮಗಳು. ಅದಕ್ಕೆ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯೇನೆ ಬೇಡ, ದೇವನಲ್ಲಿವ ಜಾತಿಯೇ ಜಾತಿ ಸರ್ವಜ್ಞ. ದೇವನಿಗೆ ಪ್ರಿಯವಾಗಿರ್ತಕ್ಕಂಥ ಜಾತಿ ಆತ್ಮಜ್ಯೋತಿ. ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳ್ರಿ. ಹೀಗೆ ಇಡೀ ಜಗತ್ತಲ್ಲಿ ನಾವೆಲ್ಲರೂ ಕೂಡ ದೇಹವನ್ನು ಧರಿಸಿಕೊಂಡಿರ್ತಕ್ಕಂಥ ಆತ್ಮಗಳು. ಈ ಸತ್ಯವನ್ನು ಮೊದಲು ಆರ್ಜನೆ ಮಾಡ್ಕೋ ಅಂತ ಎಲ್ಲರಿಗೂ ಬೋಧನೆ ಮಾಡಿದರೆ ಶ್ರೀಮದ್ ಭಗವದ್ಗೀತೆಯಲ್ಲಿ. ಹಾಗಾದ್ರೆ ಆತ್ಮ ಅಂತ ಅರ್ಥ ಆದಮೇಲೆ ಜಗತ್ತಿನ ಎಲ್ಲರೂ ಕೂಡ 800 ಕೋಟಿ ಪ್ಲಸ್ ಎಲ್ಲರೂ ಕೂಡ ಯಾರು? ಆತ್ಮಗಳು. ಹಾಗಾದ್ರೆ ಎಲ್ಲ ಆತ್ಮಗಳಿಗೆ ಅಪ್ಪ ಯಾರು? ನೋಡಿ, ಎಲ್ಲರೂ ಹೇಳ್ತಾರೆ, ಎಲ್ಲ ಧರ್ಮದವರು ಕೂಡ ಹೇಳ್ತಾರೆ, ಭಗವಂತ ಒಬ್ಬನೇರಪ್ಪ, ಭಗವಂತ ಒಬ್ಬನೇ ಅಂತ ಹೇಳ್ತಾರೆ. ಹೇಗ್ರಿ ಒಬ್ಬನೇ? ನನಗಪ್ಪ ಬೇರೆ, ನಿಮಗಪ್ಪ ಬೇರೆ. ಅದರ ಆಧ್ಯಾತ್ಮಿಕ ರೂಪದಲ್ಲಿ ಜಗತ್ತಲ್ಲಿ ದೇಹ ಧರಿಸ್ಕೊಂಡಿರ್ತಕ್ಕಂಥ ಎಲ್ಲ ಆತ್ಮಗಳಿಗೆ ತಂದೆ ಒಬ್ಬನೇ. ಈ ಸತ್ಯದ ಅರಿವು ನಮಗಾದಾಗ ನಾವು ಪರಸ್ಪರ ಸಹಕಾರ ಮಾಡ್ತೀವಿ. ಅದಕ್ಕೆ ಸಹದೇವ ಅಂತ ಹೇಳಿದ್ರು. ಒಳ್ಳೆ ಗುಣಗಳ ಸಂಕೇತ. ಅದಕ್ಕೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಅಂದರೆ ಒಳ್ಳೆ ಗುಣಗಳ ಸಂಕೇತ. ಯಾವುದೇ ಕಾಲ ಬರಲಿ, ಕಾಲದ ಪ್ರಶ್ನೆ ಇಲ್ಲ ರೀ. ಕಾಲ ಬರುತ್ತೆ, ಕಾಲ ಹೋಗ್ಬಿಡುತ್ತೆ. ಅದು ಎಲ್ಲಿ ಒಳ್ಳೆಯದು ಮಾಡ್ತೀವೋ ಅಲ್ಲಿ ಭಗವಂತ ನಿಮಗೆ ರಕ್ಷಕನಾಗಿರ್ತಾನೆ ಅನ್ನೋದನ್ನು ನಮಗೆ ಮೊದಲೇ ಸೂಚನೆ ಮಾಡಿದ್ದಾರೆ ಮಹಾನ್ ಗ್ರಂಥಗಳಲ್ಲಿ. ಹೀಗೆ ಕೆಟ್ಟದ್ದು ಮತ್ತು ಒಳ್ಳೆಯದರ ಸಂಕೇತ. ಹೀಗೆ ನೋಡಿ, ಶ್ರೀಮದ್ ಭಗವದ್ಗೀತೆಯಲ್ಲಿ ನೀವು ವಿಚಾರ ಮಾಡಿದ್ರೆ, ಮಹಾಭಾರತ ಮತ್ತು ಭಗವದ್ಗೀತೆಯಲ್ಲಿ ಅಲ್ಲಿ ಕೌರವರು ಪರಸ್ಪರ ಹೊಡೆದಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಆಮೇಲೆ ಯಾದವರು ತಮ್ಮ ಒನಕೆ ಹುಟ್ಟುತ್ತಂತೆ, ಅಂದರೆ ಒನಕೆ ಅಂದರೆ ಬುದ್ಧಿಯಲ್ಲಿ ಬಾಂಬುಗಳು ಕ್ರಿಯೇಟ್ ಮಾಡ್ತಾರೆ. ವೆಸ್ಟರ್ನ್ ಕಂಟ್ರೀಸ್, ಯುರೋಪಿಯನ್ ದೇಶದವರು ಪರಸ್ಪರ ಹೊಡೆದಾಡ್ಕೊಂಡು ಅವ್ರು ಸತ್ತೋಗ್ಬಿಡ್ತಾರೆ ಬಾಂಬುಗಳ ಮುಖಾಂತರ. ಆಮೇಲೆ ಪಾಂಡವರು ಉನ್ನತವಾಗಿರ್ತಕ್ಕಂಥ ಶಿಖರದಲ್ಲಿ, ಹಿಮಾಲಯದಲ್ಲಿ ಹೋಗ್ಬಿಟ್ಟು ಕರಿಗೆ ಹೋಗ್ಬಿಟ್ರು ಅಂತ ಅಲ್ಲಿ ಸೂಚನೆ ಮಾಡಿದ್ದಾರೆ. ಅಂದರೆ ಪಾಂಡವರು ಅಂದರೆ ಒಳ್ಳೆಯ ಮಾರ್ಗದಲ್ಲಿರ್ತಕ್ಕಂಥವ್ರು, ಸನ್ಮಾರ್ಗದಲ್ಲಿರ್ತಕ್ಕಂಥವ್ರು ತಮ್ಮ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದು ಭಗವಂತನ ಸ್ಮರಣೆ ಮಾಡ್ತಾ ಅವರು ದೇಹ ತ್ಯಾಗ ಮಾಡಿದ್ರು. ಅವರಿಗೆ ಮುಂದೆ ಸ್ವರ್ಗದ ಆರೋಹಣ ಆಗುತ್ತಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಹೀಗೆ ನಾವೆಲ್ಲ ಮಾಡಿರ್ತಕ್ಕಂಥ ಈ ಯಥಾರ್ಥವಾಗಿರ್ತಕ್ಕಂಥ ಕಲಿಯುಗದ ಎಲ್ಲ ರಹಸ್ಯವನ್ನು ಶಾಸ್ತ್ರಕಾರರು ಮೊದಲೇ ನಮಗೆ ಸೂಚನೆ ಮಾಡಿದ್ದಾರೆ. ಹೀಗೆ ಮಾಡಿದ್ದುಣ್ಣೋ ಮಹಾರಾಯ, ಕರ್ಮಕ್ಕೆ ತಕ್ಕಂತೆ ಫಲ. ವಿಜ್ಞಾನಿಗಳು ಕೂಡ ಅದನ್ನೇ ಹೇಳ್ತಾರೆ. ಹೀಗೆ ಯಾವುದೇ ಕಾಲ ಬರಲಿ, ಕಾಲದ ಪ್ರಶ್ನೆ ಇಲ್ಲ. ಒಳ್ಳೆಯದು ಕೆಟ್ಟದ್ದೆಲ್ಲವೂ ಕೂಡ ನಾವು ಮಾಡಿರ್ತಕ್ಕಂಥ ಕರ್ಮದ ರಿಸಲ್ಟು. ಈಗ ನಾವು ಒಳ್ಳೆಯವರಾಗಿದ್ದೀವಿ, ಹಿಂದೆ ಮಾಡಿರ್ತಕ್ಕಂಥ ಒಳ್ಳೆಯ ಕರ್ಮದ ಪ್ರತಿಫಲ. ಈಗ ಒಳ್ಳೆಯದನ್ನು ಮಾಡ್ತೀವಿ, ಮುಂದೆ ಆತ್ಮನಿಗೆ ಒಳ್ಳೆಯದೇ ಪ್ರತಿಫಲ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಮಾಡಿದ್ದುಣ್ಣು ಮಹಾರಾಯ, ಕರ್ಮಕ್ಕೆ ತಕ್ಕಂತೆ ಫಲ, ಬಿತ್ತಿದ್ದನ್ನು ಬೆಳೆದಕು ಅಂತ ಹೇಳ್ತಾರೆ. ವಿಜ್ಞಾನಿಗಳು ಕೂಡ ಅದನ್ನೇ ಹೇಳ್ತಾರೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ. ನೋಡಿ, ಇಲ್ಲಿ ನಾವು ಬಾಲ್ ಈ ಕಡೆ ಹೊಡೆದ್ರೆ ಇನ್ನೊಂದು ಕಡೆ ತಾನೇ ಹೊಡ್ಕೊಳ್ತದೆ. ಎರಡನ್ನು ಹೊಡೆದ್ರೆ ಎರಡು ಕೂಡ ಹೊಡ್ಕೊತದೆ ನೋಡ್ರಿ. ಹೀಗೆ ಒಳ್ಳೆಯದು ಕೆಟ್ಟದ್ದೆಲ್ಲವೂ ಕೂಡ ನಾವು ಮಾಡಿರ್ತಕ್ಕಂಥ ಕರ್ಮದ ರಿಸಲ್ಟು. ಇದಕ್ಕೆ ಭಗವಂತನೂ ಕೂಡ ಏನೂ ಮಾಡೋಂಗಿಲ್ಲ. ಭಗವಂತ ನಮಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಯಾವ ಮಾರ್ಗದಲ್ಲಿ ನಡೆದರೆ ಒಳ್ಳೆಯದು, ಯಾವ ಮಾರ್ಗದಲ್ಲಿ ನಡೆದರೆ ಕೆಟ್ಟದ್ದು ಅನ್ನೋದು ನಮಗೆ ಸೂಚನೆ ಮಾಡ್ತಾನೆ. ಹಾಗೆ ನಡೀತಕ್ಕಂಥದ್ದು ಯಾರ ಕರ್ತವ್ಯ? ನಮ್ಮ ಕರ್ತವ್ಯ. ಹೀಗೆ ನಾವು ಒಳ್ಳೆಯದು ಕೆಟ್ಟದ್ದೆಲ್ಲವೂ ಕೂಡ ನಾವು ಮಾಡಿರ್ತಕ್ಕಂಥ ಕರ್ಮದ ರಿಸಲ್ಟ್. ಹೀಗೆ ಸೃಷ್ಟಿ ಒಂದು ಚಕ್ರ ಇದ್ದ ಹಾಗೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸತ್ಯ ಹಾಗೂ ತ್ರೇತಾಯುಗದಲ್ಲಿ ನಾವೇ ಮನುಷ್ಯಾತ್ಮಗಳು ದೈವಿ ಗುಣಗಳಿಂದ ಸಂಪನ್ನ ದೇವಾತ್ಮರಾಗಿದ್ದೀವಿ. ದ್ವಾಪರಯುಗದಲ್ಲಿ ಭಕ್ತಿ, ಪೂಜೆ, ಅನೇಕ ಧರ್ಮಗಳು ಇದೆಲ್ಲ ಶುರುವಾಗುತ್ತೆ. ಕಲಿಯುಗದಲ್ಲಿ ಅಶಾಂತಿ, ದುಃಖ, ಕೊಲೆ, ಸುಲಿಗೆ, ಅನ್ಯಾಯ, ಆತಂಕವಾದ, ಅತ್ಯಾಚಾರ ಇವೆಲ್ಲ ನಡೀತಾ ಇದೆ. ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಯಾರೂ ರಕ್ಷಕರಿಲ್ಲದಿರುವಾಗ ಪರಮ ರಕ್ಷಕ ಪರಮಾತ್ಮ ಶಿವನು ಜಗತ್ತಿಗೆ ಬಂದುಬಿಟ್ಟು ಸತ್ಯ ಜ್ಞಾನವನ್ನು ಹೇಳ್ತಾನೆ. ಸರ್ವರಿಗೂ ಮುಕ್ತಿ, ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸ್ತಾನೆ. ಅದಕ್ಕೆ ಹೇಳಿದರು, ಜನಸಂಖ್ಯೆ ಹೆಚ್ಚುವುದು ಮನೆಯಲ್ಲಿ ಕೂಳಿಲ್ಲ, ತನು ಮನದಿ ಪಾಪ ತುಂಬಿ ತುಳುಕುವುದು, ಕೊನೆಗಹುದು ಲಯವು ಸರ್ವಜ್ಞ. ಜನಸಂಖ್ಯೆ ಹೆಚ್ಚುವುದು, ಮನೆಯಲ್ಲಿ ಕೂಳಿಲ್ಲ, ತನು ಮನದಿ ಪಾಪ ತುಂಬಿ ತುಳುಕುವುದು, ಕೊನೆಗಹುದು ಲಯವು ಸರ್ವಜ್ಞ. ಮತಿಗೆಟ್ಟ ಮಾನವರು ಗತಿಗೆಟ್ಟು ತಿರುಗುವರು,
ಋತುಮಾನ ಅದಲು ಬದಲಾಗಿ ಕಲಿಯುಗದ ಹಿತವಿಲ್ಲ ನೋಡೋ ಸರ್ವಜ್ಞ. ಮತಿಗೆಟ್ಟ ಅಂದರೆ ಬುದ್ಧಿ ಕೆಟ್ಟೋಗಿರ್ತಕ್ಕಂಥವ್ರು, ಬುದ್ಧಿ ಭ್ರಮಣೆಯಾಗಿರ್ತಕ್ಕಂಥವ್ರು, ಹುಚ್ಚರಾಗಿರ್ತಕ್ಕಂಥವ್ರು ಬಟ್ಟೆ ಇಲ್ದಂಗೆ ಅಡ್ಡಾಡ್ತಾರಲ್ಲ. ಈಗ ಬುದ್ಧಿ ಇರ್ತಕ್ಕಂಥವ್ರು ಬಟ್ಟೆ ಇಲ್ದಂಗೆ ಅಡ್ಡಾಡ್ತಾರೆ. ಇಂಥ ಕಾಲ ಬಂದಾಗ ಋತುಮಾನಗಳೆಲ್ಲ ಚೇಂಜ್ ಆಗುತ್ತೆ ಅಂತ ಅವತ್ತು ಹೇಳಿದ್ರು 12ನೇ ಶತಮಾನದಲ್ಲಿ ಶರಣರು ಸರ್ವಜ್ಞ. ಈಗ ಆ ಕಾಲ ನೋಡ್ತಿದ್ದೀವಲ್ಲ. ಮತ್ತೆ ಹೇಳಿದ್ರು ವಿದ್ಯೆ ಬಲು ಹೆಚ್ಚಾಗಿ ಬುದ್ಧಿ ಬಲು ಹೆಚ್ಚಾಗಿ, ಬುದ್ಧಿವಂತರು ಮರೆಯುವರು ಕಲಿಯುಗದಿ ಗುದ್ಯಾಟ ಹೆಚ್ಚು ಸರ್ವಜ್ಞ. ವಿದ್ಯೆ ಬಲು ಬಹಳ ಹೆಚ್ಚು ಅಂದರೆ ವಿಜ್ಞಾನಿಗಳು ಬಹಳ ದೊಡ್ಡ ದೊಡ್ಡ ಸಂಶೋಧನೆ ಮಾಡ್ತಿದ್ದಾರೆ, ಬುದ್ಧಿಯೂ ಕೂಡ ಬಹಳ ಹೆಚ್ಚು. ಆದರೆ ಅದೆಲ್ಲ ಸಂಶೋಧನೆ ಮಾಡಿಬಿಟ್ಟು ಪರಸ್ಪರ ಗುದ್ದಾಡಿಕೊಂಡು ಸತ್ತೋಗ್ತಾರೆ ಅಂತ ಮೊದಲೇ ನಮಗೆ ಸೂಚನೆ ಮಾಡಿದ್ದಾರೆ. ಇಂತಹ ಸಮಯದಲ್ಲಿ ಯಾರೂ ರಕ್ಷಕರಿಲ್ಲದಿರುವಾಗ ಪರಮರಕ್ಷಕ ಪರಮಾತ್ಮ ಶಿವನು ಜಗತ್ತಿಗೆ ಬಂದ್ಬಿಟ್ಟು ಸತ್ಯ ಜ್ಞಾನ ಹೇಳ್ತಾನೆ. ಹೀಗೆ ಸತ್ಯ ಹಾಗೂ ತ್ರೇತಾಯುಗದಲ್ಲಿ ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ಕುಲ, ಒಂದೇ ಭಾಷೆ ಇರುತ್ತೆ. ದ್ವಾಪರಯುಗದಲ್ಲಿ ಅನೇಕ ಧರ್ಮಗಳು, ಭಕ್ತಿ, ಪೂಜೆ, ಶಾಸ್ತ್ರಗಳು. ಕಲಿಯುಗದಲ್ಲಿ ಎಲ್ಲ ಧರ್ಮಗಳಿದ್ದರೂ ಕೂಡ ಧರ್ಮಗಳಲ್ಲಿ ಕಲಹ ಕ್ಲೇಶಗಳು, ಅಶಾಂತಿ, ದುಃಖ, ಭಯ, ಈರ್ಷೆ, ಕೆಟ್ಟ ಗುಣಗಳು. ಇಂಥ ಸಮಯದಲ್ಲಿ ಜಗತ್ತಿಗೆ ಯಾರೂ ರಕ್ಷಕರಿಲ್ಲದಿರುವಾಗ ಕಲಿಯುಗದ ಅಂತಿಮ ಸಮಯದಲ್ಲಿ ಪರಮಾತ್ಮ ಶಿವನು ಜಗತ್ತಿಗೆ ಬಂದುಬಿಟ್ಟು ತನ್ನ ಸತ್ಯವಾಗಿರ್ತಕ್ಕಂಥ ಪರಿಚಯವನ್ನು ಹೇಳ್ತಾರೆ. ಕಲಿಯುಗದ ಅಂತ್ಯ ಹಾಗೂ ಸತ್ಯಯುಗದ ಈ ಮಧ್ಯಮ ಸಮಯದಲ್ಲಿ ಭಗವಂತ ಶಿವನೇ ಬಂದುಬಿಟ್ಟು ಜಗತ್ತಿಗೆ ಸತ್ಯ ಜ್ಞಾನ ಹೇಳ್ತಾರೆ. ಅದಕ್ಕೆ ಹೇಳಿದ್ರು ಅಳಿಗಾಲ ಧರ್ಮಕ್ಕೆ ಬಳಿಸಾರೆ ಶಿವ ತಾನು ಇಳೆದಿಳೆಗೆ ಬಂದು ಸರಿಪಡಿಸಿ ಸಜ್ಜನರ ಉಳಿಸುವನು ಸರ್ವಜ್ಞ. ಅಳಿಗಾಲ ಧರ್ಮಕ್ಕೆ ಅಳಿಗಾಲ ಬಂದಾಗ ಜಗತ್ತನ್ನು ಯಾರಿಂದಲೂ ರಕ್ಷಣೆ ಮಾಡಲಿಕ್ಕೆ ಆಗದೇ ಇರುವಾಗ ಭಗವಂತ ಶಿವನು ಈ ಇಳೆಗೆ ಇಳಿದು ಬಂದುಬಿಟ್ಟು ರಕ್ಷಣೆ ಮಾಡ್ತಾನಂತ ಅವತ್ತು ಹೇಳಿದ್ರು. ಈಗ ಆ ಕಾಲ ಬಂದಿದೆ. ಪರಮಾತ್ಮ ಶಿವನು ಈ ಜಗತ್ತಿಗೆ ಬಂದುಬಿಟ್ಟು ತನ್ನ ಸತ್ಯ ಪರಿಚಯವನ್ನು ಹೇಳ್ತಾನೆ. ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನ ಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ. ಹಾಗೆ ಅಂಥ ಸರ್ವಶ್ರೇಷ್ಠನಾಗಿರ್ತಕ್ಕಂಥ, ವಿಶ್ವದ ಒಡೆಯನಾಗಿರ್ತಕ್ಕಂಥ, ವಿಶ್ವದ ರಕ್ಷಕನಾಗಿರ್ತಕ್ಕಂಥ, ಸರ್ವ ಧರ್ಮದವರಿಗೂ ಸರ್ವ ಆತ್ಮರಿಗೂ ತಂದೆಯಾಗಿರ್ತಕ್ಕಂಥ ಪರಮಾತ್ಮ ಪರಂಜ್ಯೋತಿ ಸ್ವರೂಪ ಶಿವನು ಜಗತ್ತಿಗೆ ಯಾವ ಸಂದೇಶವನ್ನು ಹೇಳ್ದ ಅಂತ ಮುಂದೆ ವರ್ಣನೆ ಮಾಡಲಾಗಿದೆ. ಕಲಿಯುಗ ಮುಗಿತಕ್ಕಂಥ ಸಮಯ ಮತ್ತು ಸತ್ಯುಗ ಬರ್ತಕ್ಕಂಥ ಸಮಯ, ಈ ಮಧ್ಯಮ ಸಮಯಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗ ಅಂತ ಹೇಳಲಾಗುತ್ತೆ. ಈ ವರ್ತಮಾನ ಸಮಯದಲ್ಲಿ ಸಂಗಮೇಶ್ವರ ಪರಮಾತ್ಮ ಶಿವನೇ ಸೃಷ್ಟಿಗೆ ಬಂದುಬಿಟ್ಟು ಮನುಷ್ಯಾತ್ಮಗಳಿಗೆ ಸತ್ಯ ಜ್ಞಾನ ಹಾಗೂ ಯೋಗವನ್ನು ಕಲಿಸ್ಕೊಡ್ತಾರೆ. ಸತ್ಯುಗದಲ್ಲಿ ಧರ್ಮಗ್ಲಾನಿ ಆಗಲಿಲ್ಲ, ತ್ರೇತಾಯುಗದಲ್ಲಿ ಧರ್ಮಗ್ಲಾನಿ ಆಗಲಿಲ್ಲ, ದ್ವಾಪರಯುಗದಲ್ಲಿಯೂ ಕೂಡ ಅತಿ ಧರ್ಮಗ್ಲಾನಿ ಆಗಲಿಲ್ಲ. ಕಲಿಯುಗದ ಅಂತಿಮ ಸಮಯದಲ್ಲಿ ಅತಿ ಧರ್ಮಗ್ಲಾನಿ. ಆದ್ದರಿಂದ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಧರ್ಮದ ಉನ್ನತಿಯಾದಾಗ, ಸದ್ಧರ್ಮದ ಅವನತಿಯಾದಾಗ ಸಾಧು ಸಂತರಾದಾಗಿ ಸರ್ವರನ್ನು ಉದ್ಧಾರ ಮಾಡಲಿಕ್ಕೆ ನಾನು ಬರ್ತೀನಿ ಅಂತ. ಇದೇ ವರ್ತಮಾನ ಸಮಯ. ವರ್ತಮಾನ ಸಮಯವೇ ಗೀತಾ ಜ್ಞಾನದ ಯುಗ. ಗೀತಾ ಜ್ಞಾನದಾತ ಪರಮಾತ್ಮ ಶಿವನು ಜಗತ್ತಿಗೆ ಸತ್ಯವಾಗಿರ್ತಕ್ಕಂಥ ಗೀತಾ ಜ್ಞಾನವನ್ನು ಹೇಳ್ತಾನೆ. ಹಾಗಾದರೆ ಭಗವಂತ ಯಾವ ಸತ್ಯ ಜ್ಞಾನ ಹೇಳಿದ್ರು ಅಂತ ಇಲ್ಲಿ ವರ್ಣನೆ ಮಾಡಲಾಗಿದೆ. ಹೇಗೆ ಒಬ್ಬ ಶಿಲ್ಪಕಾರನಿಗೆ ಒಂದು ಕಲ್ಲು ಕೊಟ್ಟರೆ ಶಿಲ್ಪಕಾರ ಆ ಕಲ್ಲಿನಿಂದ ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನು ಮಾಡಿ ಅದನ್ನು ಪೂಜೆಗೆ ಯೋಗ್ಯ ಮಾಡ್ತಾನೆ. ಹಾಗೆ ಭಗವಂತ ಕೊಡ್ತಕ್ಕಂಥ ಸತ್ಯ ಜ್ಞಾನದಿಂದ ಮನುಷ್ಯಾತ್ಮಗಳು ತಮ್ಮ ಜೀವನವನ್ನು ಸುಂದರವಾಗಿ, ದಿವ್ಯವಾಗಿ, ಶ್ರೇಷ್ಠವಾಗಿ
ಸಾಧಾರಣ ಮನುಷ್ಯಾತ್ಮರು ಕೂಡ ದಿವ್ಯ ಗುಣ ಸಂಪನ್ನ ದೇವಾತ್ಮರನ್ನಾಗಿ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಜ್ಞಾನವನ್ನು ಸತ್ಯಂ ಶಿವಂ ಸುಂದರಂ ಪರಮಾತ್ಮ ಸತ್ಯವಾಗಿಯೂ ಸಹ ಈ ಸೃಷ್ಟಿಗೆ ಬಂದ್ಬಿಟ್ಟು ಸತ್ಯ ಜ್ಞಾನವನ್ನು ಈ ಆಧ್ಯಾತ್ಮಿಕ ಸಂಸ್ಥೆ ಮುಖಾಂತರ ಜಗತ್ತಿಗೆ ಹೇಳ್ತಾ ಇದ್ದಾನೆ. ಪರಮಾತ್ಮ ಶಿವನು ಕಲಿಯುಗದ ಅಂತಿಮ ಸಮಯದಲ್ಲಿ ಈ ಆಧ್ಯಾತ್ಮಿಕ ಸಂಸ್ಥೆಯ ಮುಖಾಂತರ ಜಗತ್ತಿಗೆ ಯಾವ ಸತ್ಯ ಜ್ಞಾನ ಹೇಳಿದ ಅಂತೇಳಿ ವರ್ಣನೆ ಮಾಡಲಾಗಿದೆ. ನೋಡಿ, ನೀವೆಲ್ಲರೂ ಸಹ ನನ್ನ ಪರಿಚಯ ಕೇಳಿದಾಗ ನಾನು ಬಹಳ ಸುಲಭವಾಗಿ ನನ್ನ ಪರಿಚಯ ಹೇಳ್ತೀನಿ. ನೀವುಗಳು ಕೂಡ ನಾನು ನಿಮ್ಮ ಪರಿಚಯ ಕೇಳಿದಾಗ ಬಹಳ ಸುಲಭವಾಗಿ ನೀವೆಲ್ಲ ನಿಮ್ಮ ಪರಿಚಯ ಹೇಳ್ತೀರಿ. ನಾನು ಕೂಡ ನನ್ನ ಪರಿಚಯ ಹೇಳ್ತೀನಿ. ಹಾಗಾದ್ರೆ ನಾನು ನನ್ನ ಪರಿಚಯವನ್ನು ಎಷ್ಟು ದಿನ ಹೇಳಬಲ್ಲೆ? ಶರೀರ ಬಿಟ್ಟು ಹೋಗುವವರೆಗೆ. ಹಾಗಾದ್ರೆ ಶರೀರವನ್ನು ಬಿಟ್ಟು ಹೋದ ಮೇಲೆ ಶರೀರ ಬಿದ್ದಿರುತ್ತೆ, ಆವಾಗ ನೀವುಗಳು ನನ್ನ ಪರಿಚಯ ಕೇಳಿದ್ರೆ ನಾನು ಪರಿಚಯ ಹೇಳೋದಿಲ್ಲ. ಯಾತಕ್ಕೆ? ಇವಾಗ ನಾನು ಹೇಳ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಮಾತಾಡ್ತಿದ್ದೀನಿ, ಉಸಿರಾಡ್ತಿದ್ದೀನಿ, ಆ್ಯಕ್ಷನ್ ಮಾಡ್ತಿದ್ದೀನಿ. ಆವಾಗಲೂ ಕೂಡ ದೇಹ ಬಿದ್ದಿದೆ. ಆ ದೇಹಕ್ಕೆ ಕೈಯು, ಕಾಲು, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇದೆ. ಆದರೆ ಏನೂ ರಿಪ್ಲೈ ಮಾಡ್ತಾ ಇಲ್ಲ. ಯಾತಕ್ಕಂದರೆ ದೇಹದಲ್ಲೊಂದು ಅಭೌತಿಕ ಶಕ್ತಿ ಆತ್ಮ ಇಲ್ಲ ಅಂತ ನೀವು ಹೇಳಿದ್ರಿ. ಓಕೆ, ಹಾಗಾದರೆ ದೇಹನೇ ನಾನಲ್ಲ ಅಂತ ಪರಿಚಯ. ಈ ದೇಹ ನನ್ನ ಪರಿಚಯ ಅಲ್ಲ ಅಲ್ವಾ? ಈ ದೇಹ ನನ್ನ ಪರಿಚಯ ಅಲ್ಲ. ಹಾಗಾದರೆ ಇದರಲ್ಲಿದ್ದು ಹೇಳುವ, ನೋಡುವ, ಮಾತನಾಡುವ, ಪ್ರತಿ ಕ್ಷಣವೂ ಕಾರ್ಯ ಮಾಡ್ತಕ್ಕಂಥ ಶಕ್ತಿ ಯಾವುದು? ಆಧ್ಯಾತ್ಮಿಕ ಜಗತ್ತಿನ ಮೂಲ ಶಕ್ತಿ, ಮೊದಲ ಶಕ್ತಿ, ಶಾಶ್ವತವಾಗಿರ್ತಕ್ಕಂಥ ಶಕ್ತಿ, ಅವಿನಾಶಿ ಆಗಿರ್ತಕ್ಕಂಥ ಶಕ್ತಿ, ಶಾಶ್ವತವಾಗಿರ್ತಕ್ಕಂಥ ಸತ್ಯ. ನಾವು ಈ ದೇಹ ಅಲ್ಲ, ದೇಹವನ್ನು ಧರಿಸಿಕೊಂಡಿರ್ತಕ್ಕಂಥ ಆತ್ಮಗಳು. ಹೇಗೆ ದೇಹದ ಮೇಲೆ ಬಟ್ಟೆಯನ್ನು ಧರಿಸ್ಕೊಂಡಿದ್ದೀವೋ ಹಾಗೆ ಆತ್ಮ ಅಂತಕ್ಕಂಥ ಶಕ್ತಿ ಈ ದೇಹವನ್ನು ಧರಿಸ್ಕೊಂಡು ಪಾತ್ರ ಮಾಡ್ತಾನೆ. ಆತ್ಮ ದೇಹ ಪಡೆದುಕೊಂಡ ಅಂದರೆ ಹುಟ್ಟು, ಆತ್ಮ ದೇಹ ಬಿಟ್ಟ ಅಂತ ಹೇಳಿದ್ರೆ ಸಾವು. ಹಾಗಾದರೆ ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ಬರ್ತಾ ಬರ್ತಾ ಸತ್ಯಯುಗ ಮುಗಿಸಿದ್ದೀವಿ, ತ್ರೇತಾಯುಗ ಮುಗಿಸಿದ್ದೀವಿ, ದ್ವಾಪರಯುಗ ಮುಗಿಸಿದ್ದೀವಿ, ಕಲಿಯುಗನೂ ಮುಗಿಸ್ತಾ ಇದ್ದೀವಿ. ಅದನ್ನು ನಾವು ಯಾರು ಅಂತ ಸತ್ಯ ಮರೆತುಬಿಟ್ಟಿದ್ದೀವಲ್ರಿ. ಈ ಸತ್ಯವನ್ನು ಮರೆತಿರೋ ಕಾರಣದಿಂದಲೇ ಇಡೀ ಜಗತ್ತಲ್ಲಿ ಅಶಾಂತಿ, ದುಃಖ, ಕಲಹ, ಕ್ಲೇಶ, ಯುದ್ಧ ಇವೆಲ್ಲೂ ನಡೀತಕ್ಕಂಥ ಒಂದೇ ಒಂದು ಮುಖ್ಯ ಕಾರಣ, ನಾವು ಈ ದೇಹ ಅಲ್ಲ, ದೇಹವನ್ನು ಧರಿಸಿಕೊಂಡಿರ್ತಕ್ಕಂಥ ಆತ್ಮಗಳು ಅಂತ ಸತ್ಯ ಮರೆತಿರೋದು. ಈ ಸತ್ಯವನ್ನು ಸ್ವಯಂ ಪರಮಾತ್ಮ ಶಿವನೇ ಬಂದ್ಬಿಟ್ಟು ಸತ್ಯವಾಗಿ ನೆನಪಿಸಿಕೊಡ್ತಾರೆ. ನಾವು ಈ ದೇಹ ಅಲ್ಲ, ದೇಹವನ್ನು ಧರಿಸಿಕೊಂಡಿರ್ತಕ್ಕಂಥ ಆತ್ಮಗಳು. ಅದಕ್ಕೆ ನೋಡಿ, ಯಾರಾದರೂ ಶರೀರ ಬಿಟ್ಟಾಗ ಶರೀರ ಬಿಟ್ಟ ಅಂತ ಹೇಳ್ತಾರೆ. ಶರೀರ ಬಿದ್ದಿರುತ್ತೆ, ಬಿಟ್ಟಿದ್ದು ಯಾರು ಇದ್ನಲ್ಲ ಅವನು ಬಿಟ್ಟ. ಹಾಗಾದರೆ ಇರ್ತಕ್ಕಂಥ ಶಕ್ತಿ ಯಾವುದು? ಆತ್ಮ. ಆಮೇಲೆ ನೋಡಿ, ಇನ್ನೂ ಬಹಳ ಸುಲಭವಾಗಿ ಹೇಳ್ತಾರೆ, ಯಾರು ಶರೀರ ಬಿಟ್ಟಾಗ ಅಯ್ಯೋ ಸತ್ತೋದ್ರಪ್ಪ ಅಂತ ಹೇಳ್ತಾರೆ. ಸತ್ತು ಹೋದ ಅಂದರೆ ಯಾವುದು ಸತ್ಯವಾಗಿತ್ತೋ, ಯಾವುದೋ ಶಾಶ್ವತವಾಗಿತ್ತೋ, ಯಾವುದೋ ನಾನು ಅಂತ ಹೇಳ್ತಿತ್ತಲ್ಲ, ಆ ಸತ್ಯವಾಗಿರ್ತಕ್ಕಂಥ ಶಕ್ತಿ ಈ ದೇಹವನ್ನು ಬಿಟ್ಟು ಹೊರಟೋಗ್ಬಿಡ್ತು. ಆ ಸತ್ಯ ಹೋದ ಮೇಲೆ ಈ ಮಿಥ್ಯವಾಗಿರ್ತಕ್ಕಂಥ ದೇಹಕ್ಕೆ ಬೆಲೆ ಇಲ್ಲ. ಅದಕ್ಕೆ ಸರ್ವಜ್ಞ ಒಂದು ಕಡೆ ವಚನ ಹೇಳ್ತಾರೆ, ಒಡಲೊಳೊಡೆಯ ನಿರುವನಕ ಓಲೈಸುವರು, ಒಡೆಯನೊಂದು ಅರಗಳಿಗೆ ಇಳಿದರೆ ಓಡೊಳಗೆ ಕೂರು ಸರ್ವಜ್ಞ. ಒಡಲು ಅಂತ ಹೇಳಿದರೆ ದೇಹ, ಒಡೆಯ ಅಂತ ಹೇಳಿದರೆ ಆತ್ಮ. ಒಡಲೊಳು ಒಡೆಯ ನಿರುವನಕ ಓಲೈಸುವರು ಅಂದರೆ ಮಾನ, ಸನ್ಮಾನ, ಗೌರವ. ಅಯ್ಯೋ ಚೆನ್ನಾಗಿದ್ದೀರಿ ಅಣ್ಣ, ಬನ್ನಿ, ಯಾವಾಗ ಬಂದ್ರಿ, ಬಹಳ ದಿನ ಆಯ್ತಪ್ಪ, ಅಪರೂಪ ಆಯ್ತಂತ ಪ್ರೀತಿ ಮಾಡ್ತೀರಿ, ಸ್ನೇಹ ಕೊಡ್ತಾರೆ, ಬನ್ನಿ ಚಾಯ್ ಕುಡಿರಿ ಅಂತ ಹೇಳ್ತಾರೆ. ಆದರೆ ಆ ಒಡೆಯ ಒಂದು ಅರ್ಧಗಳಿಗೆ ಇಳಿದು ಹೋಗಿಬಿಟ್ರೆ ಇದನ್ನು ಓಡಲ್ಲಿ ಹಾಕ್ತಾರೆ, ತೆಗ್ಗಲ್ಲಿ ಹಾಕ್ತಾರೆ, ಬೆಲೆ ಇಲ್ಲ. ಹಾಗಾಗಿ ನಿಜವಾಗಿಯೂ ಬೆಲೆ ಬಾಳ್ತಕ್ಕಂಥ ಶಕ್ತಿ ಯಾವುದು? ದೇಹದಲ್ಲಿ ಇದ್ದು ಕಾರ್ಯ ಮಾಡ್ತಕ್ಕಂಥ ಶಕ್ತಿ. ನಾವು ಈ ದೇಹ ಅಲ್ಲ, ದೇಹವನ್ನು ಧರಿಸಿಕೊಂಡಿರ್ತಕ್ಕಂಥ ಅವಿನಾಶಿ ಚೈತನ್ಯ ಶಕ್ತಿ ಆತ್ಮ. ಈ ಸತ್ಯವನ್ನು ಸ್ವಯಂ ಭಗವಂತ ನೆನಪಿಸಿಕೊಡ್ತಾರೆ. ಹಾಗಾದರೆ ಇನ್ನು ಇದನ್ನೂ ಕೂಡ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈಗ ಉದಾಹರಣೆಗೆ ನಾನು ನಿಮಗೆ ಕೇಳ್ತೀನಿ, ಅಕ್ಕವ್ರೆ ಇದು ಯಾರ್ದ್ರಿ ಬ್ಯಾಗ್ ಅಂತ ಕೇಳಿದಾಗ ಏನು ಹೇಳ್ತೀರಿ? ನನ್ನದೇ ಬ್ಯಾಗ್ ಅಂತ ಹೇಳ್ತೀರಿ. ಇದು ಯಾರ್ದ್ರಿ ಮೊಬೈಲ್ ಅಂತ ಕೇಳಿದಾಗ ಏನು ಹೇಳ್ತೀರಿ? ನನ್ನ ಮೊಬೈಲ್ ಅಂತ ಹೇಳ್ತೀರಿ. ನಾನೇ ಮೊಬೈಲ್ ಅಂತ ಹೇಳಂಗಿಲ್ಲಲ್ಲ.
ನಾನೇ ಬ್ಯಾಗ್ ಅಂತ ಹೇಳಂಗಿಲ್ಲ. ಈಗ ನೀವು ಮನೆ ಹತ್ರ ನಿಂತ್ಕೊಂಡಿರ್ತೀರಿ, ಯಾರೋ ಕೇಳ್ತಾರೆ ಮನೆ ಹತ್ರ ನಿಂತ್ಕೊಂಡಾಗ, ಅಕ್ಕವ್ರೆ ಇದು ಯಾರ್ದ್ರಿ ಮನೆ ಅಂತ ಕೇಳಿದಾಗ ಏನು ಹೇಳ್ತೀರಿ? ನನ್ನ ಮನೆ ಅಂತ ಹೇಳ್ತೀರಿ, ಅಥವಾ ನಾನೇ ಮನೆ ಅಂದುಬಿಡ್ತೀರೇನು? ಇಲ್ಲ, ನನ್ನ ಮನೆ. ಹಾಗಾದ್ರೆ ನೀವು ಮನೆ ಅಲ್ಲ, ನೀವು ಇರ್ಲಿಕ್ಕೋಸ್ಕರ ಮನೆ. ಈಗ ನಿಮ್ಮದೇ ಕಾರ್ ಗಾಡಿ ನಿಂತಿದೆ, ಕಾರ್ ಇದೆ, ಇದು ಯಾರ್ದ್ರಿ ಅಕ್ಕವ್ರೆ, ಯಾರ್ದ್ರಿ ಅಣ್ಣವ್ರೆ ಅಂತ ಕೇಳಿದಾಗ ಏನು ಹೇಳ್ತೀರಿ? ಸರ್ ಇದು ನನ್ನ ಕಾರ್ ಅಂತ ಹೇಳ್ತೀರಿ, ಅಥವಾ ನಾನೇ ಕಾರ್ ಅಂದ್ಬಿಡ್ತೀರೋ? ಅಲ್ಲ, ನನ್ನ ಕಾರು. ಹಾಗಾದ್ರೆ ನೀವು ಕಾರ್ ಅಲ್ಲ, ನೀವು ಬಳಸಲಿಕ್ಕೋಸ್ಕರ, ಉಪಯೋಗ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥ ಕಾರು. ಹಾಗಾದ್ರೆ ನೀವೇ ಬೇರೆ, ಕಾರೇ ಬೇರೆ, ನೀವೇ ಬೇರೆ, ಮನೆಯೇ ಬೇರೆ. ಹಾಗಾದ್ರೆ ಇನ್ನೂ ಹತ್ತಿರ ಬರ್ರಿ, ಇದು ಯಾರ್ದ್ರಿ ಕೈ ಅಂತ ಕೇಳಿದ್ರೆ ಇದು ನನ್ನ ಕೈ ಅಂತ ಹೇಳ್ತೀರಿ, ಇದು ನನ್ನ ಬಟ್ಟೆ ಅಂತ ಹೇಳ್ತೀವಿ, ಇದು ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು, ನನ್ನ ಬಾಯಿ, ನನ್ನ ಆಸ್ತಿ, ನನ್ನ ಮನೆ. ಇದೆಲ್ಲ ಹೇಳೋನು ಯಾರು? ಆತ್ಮ ಹೊರಟೋಗ್ಬಿಟ್ರೆ ಹಣ ಹೇಳ್ಕೊಂತದ. ಅದಕ್ಕೆ ಹೇಳಿದ್ರು 8 ಗೇಣಿನ ದೇಹ, ರೋಮಗಳು 8 ಕೋಟಿ, ಕೀಲುಗಳ 68, ಮೂಳೆ ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು ನೆಂಟ, ನೀನಿದ್ದು ಅಗಲಿದೊಡೆ ಒಣ ಹೆಂಟೆಯಲ್ಲಿ ಇಕ್ಕವರು ಎನ್ನ ರಕ್ಷಿಸೋ ಪ್ರಭು ಅಂತ ಆ ಭಕ್ತರು ಪ್ರಭುವನ್ನು ಬೇಡ್ತಾರಂತೆ. ಹೀಗೆ ನಮ್ಮ ಗೇಣಲ್ಲಿ ದೇಹ 8 ಗೇಣಿದೆಯಂತೆ, ರೋಮಗಳು 8 ಕೋಟಿ, ಕೀಲುಗಳಿದಾವಲ್ಲ ಇದರ ಜಾಯಿಂಟ್ಸ್ 68, ಮೂಳೆ ಮಾಂಸಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಈ ದೇಹ ಅಂತಕ್ಕಂಥ ಮನೆ, ಇದರಲ್ಲಿ ನೆಂಟಾಗಿ ಕೂತ್ಕೊಂಡಿದ್ದಾನೆ. ಯಾರು ಅಂದರೆ ಆತ್ಮ. ಅವನು ಇಳಿದು ಹೊಂಟ ಅಂದರೆ ಇದನ್ನು ಹೆಂಟೆಲ್ಲಿ ಹಾಕ್ತಾರೆ, ಮಣ್ಣಲ್ಲಿ ಹಾಕ್ತಾರೆ, ಬೆಲೆ ಇಲ್ಲ. ಹಾಗೆ ನಿಜವಾಗಿಯೂ ಕೂಡ ಬೆಲೆ ಬಾಳ್ತಕ್ಕಂಥ ಶಕ್ತಿ ಯಾವುದು? ಆತ್ಮ. ಅದಕ್ಕೆ ಬಸವಣ್ಣರು ಒಂದು ಕಡೆ ಹೇಳ್ತಾರೆ, ನೆಲನಾಳ್ದನ ಹೆಣವ ಒಂದು ಅಡಕೆಗೂ ಕೊಂಬರಿಲ್ಲ ದೇವ. ರಾಜ್ಯವನ್ನೇ ಆಳ್ತಕ್ಕಂಥ ರಾಜನಾಗಿದ್ದರೂ ಸಹ ಆತ್ಮ ದೇಹ ಬಿಟ್ಟು ಹೋಗ್ಬಿಟ್ಟ ಅಂದರೆ ಈ ಹೆಣಕ್ಕಿನಾದ್ರೆ ಬೆಲೆ ಇದೆ, ಯಾರು ಕೊಂಡಿಟ್ಕೊಳ್ಳಂಗಿಲ್ಲ. ಹಾಗೆ ನಿಜವಾಗಿಯೂ ಬೆಲೆ ಬಾಳ್ತಕ್ಕಂಥ ಶಕ್ತಿ ಯಾವುದು? ಆತ್ಮ. ಹಾಗೆ ನಾನು ಯಾರು? ಆತ್ಮ. ನೀವು ಯಾರು? ಆತ್ಮ. ಇವ್ರು ಯಾರು? ಆತ್ಮ. ಜಗತ್ತಲ್ಲಿರ್ತಕ್ಕಂಥ 800 ಕೋಟಿ ಯಾರು? ಆತ್ಮ. ಎಲ್ಲ ಆತ್ಮಗಳು ದೇಹ ಪಡ್ಕೊಂಡು ತಮ್ಮ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ. ಆತ್ಮಗಳಿಗೆ ಜಾತಿ, ಮಠ, ಪಂಥ, ಧರ್ಮ, ದೇಶ, ಸ್ತ್ರೀ, ಪುರುಷ, ಹುಡುಗ, ಮುದುಕ ಭಿನ್ನತೆ ಇಲ್ಲ. ನಾವೆಲ್ಲ ಆತ್ಮಗಳು ದೇಹ ಅಂತಕ್ಕಂಥ ಉಡುಪನ್ನು ಧರಿಸ್ಕೊಂಡು ಪಾತ್ರ ಮಾಡ್ತೀವಿ. ದೇಹ ಪಡ್ಕೊಂಡ ಅಂದರೆ ಹುಟ್ಟು, ದೇಹ ಬಿಟ್ಟ ಅಂದರೆ ಸಾವು. ಹೀಗೆ ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ತಾ ನಮ್ಮನ್ನು ನಾವೇ ಮರ್ತಿರುವಾಗ ಆ ಸತ್ಯವನ್ನು ಸ್ವಯಂ ಭಗವಂತನೇ ಬಂದ್ಬಿಟ್ಟು ಈಗ ಮೊಟ್ಟ ಮೊದಲು ನಾವು ಯಾರು ಅಂತಕ್ಕಂಥ ಸತ್ಯವನ್ನು ನೆನಪಿಸಿಕೊಡ್ತಾರೆ. ಇದುವರೆಗೆ ನಮಗೆ ನಾವು ಯಾರು ಅಂತಕ್ಕಂಥ ಆಧ್ಯಾತ್ಮಿಕ ಜಗತ್ತಿನ ಮೊದಲ ಸತ್ಯ ಪರಿಚಯ, ನಾವು ಈ ದೇಹ ಅಲ್ಲ, ದೇಹವನ್ನು ಧರಿಸಿಕೊಂಡಿರ್ತಕ್ಕಂಥ ಆತ್ಮಗಳು ಅಂತ ನಮಗೆ ಅರ್ಥ ಆಯಿತು. ಹಾಗಾದರೆ ಇಡೀ ಜಗತ್ತಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಯಾರು? ಆತ್ಮಗಳು. ಆತ್ಮಗಳಿಗೆ ಜಾತಿ, ಮಠ, ಪಂಥ, ಧರ್ಮ, ದೇಶ, ಸ್ತ್ರೀ, ಪುರುಷ, ಹುಡುಗ, ಮುದುಕ ಹೀಗೆ ಭಿನ್ನತೆ ಇಲ್ಲ. ನಾವೆಲ್ಲ ಆತ್ಮಗಳು ದೇಹ ಪಡ್ಕೊಳ್ತೀವಿ, ದೇಹ ಬಿಡ್ತೀವಿ, ದೇಹ ಪಡ್ಕೊಳ್ತೀವಿ, ದೇಹ ಬಿಡ್ತೀವಿ. ಹಾಗಾದ್ರೆ ಆತ್ಮಗಳಲ್ಲಿ ಯಾರ್ಯಾರು ದೇಹ ಪಡ್ಕೊಂಡು ಬಿಡ್ತಕ್ಕಂಥವ್ರು ಯಾರ್ಯಾರಿದ್ದಾರೆ? ಎಲ್ಲರೂ ಕೂಡ ಆತ್ಮಗಳು ಅಂದಮೇಲೆ ದೇಹ ಪಡ್ಕೊಳ್ಬೇಕು, ದೇಹ ಬಿಡಬೇಕು. ಈಗ ಉದಾಹರಣೆಗೆ ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಪುಣ್ಯಾತ್ಮರು, ಭಕ್ತಾತ್ಮರು, ಪಾಪಾತ್ಮರು ಅನೇಕ ಸಂಖ್ಯೆಯಲ್ಲಿ. ಈಗ ದೇವಾತ್ಮರು ರಾಧಾ, ಕೃಷ್ಣ, ಲಕ್ಷ್ಮೀ, ನಾರಾಯಣ, ಬ್ರಹ್ಮ, ವಿಷ್ಣು, ಶಂಕರ, ರಾಮ, ಸೀತೆ ಇವರೆಲ್ಲ ದೇವಾತ್ಮರು. ಈಗ ದೇವಾತ್ಮರಿಗೆ ನಮ್ಮಂಗೆ ಶರೀರ ಐತೆ ಇಲ್ಲೋ? ಶರೀರ ಇದೆ. ಹಾಗಾದ್ರೆ ಶರೀರದಲ್ಲಿ ಏನಿದೆ? ಆತ್ಮ. ಹಾಗಾದ್ರೆ ಅವರು ದೈವಿ ಗುಣ ಸಂಪನ್ನರಾಗಿದ್ದರು, ಅವರಿಗೆ ದೇವಾತ್ಮರು ಅಂತ ಹೇಳಿದ್ರು. ಅವರಿರ್ತಕ್ಕಂಥ ಸಮಯಕ್ಕೆ ಭಾರತಕ್ಕೆ ಸ್ವರ್ಗ ಅಂತ ಹೇಳಿದ್ರು. ಇನ್ನು ಧರ್ಮ ಸ್ಥಾಪನೆ ಮಾಡಿದ್ರು. ಬುದ್ಧ, ಯೇಸು, ನಾನಕ್, ಪೈಗಂಬರ್ ಇವರೆಲ್ಲ ಧರ್ಮಾತ್ಮರು. ಅವರವರಿಗೂ ಸಹ ತಮ್ಮದೇ ಆಗಿರ್ತಕ್ಕಂಥ ದೇಹ ಇದೆ. ಅವರವರು ಆಯಾಯ ಕಾಲದಲ್ಲಿ ಜಗತ್ತಿಗೆ ಬಂದುಬಿಟ್ಟು ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಅವರಿಗೆ ಧರ್ಮಾತ್ಮರು. ಅವರಿಗೂ ಶರೀರ ಇದೆ, ಶರೀರದಲ್ಲಿ ಆತ್ಮ ಇದೆ, ಧರ್ಮ ಸ್ಥಾಪನೆ ಮಾಡಿದ್ರು, ಧರ್ಮಾತ್ಮರು. ಇನ್ನು ಮಹಾನ್ ಕೆಲಸ ಮಾಡಿದವರಿಗೆ ಮಹಾತ್ಮರು. ಮಹಾತ್ಮ ಗಾಂಧಿ, ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದರಿಗೆ ಮಹಾನ್ ಕೆಲಸ ಮಾಡಿದವರಿಗೆ ಮಹಾತ್ಮರು. ಅವರಿಗೂ ದೇಹ ಇದೆ, ದೇಹದಲ್ಲೇನಿದೆ? ಆತ್ಮ. ಅವರು ದೇಹ ಪಡ್ಕೊಂಡು ಆಯ ಸಮಯದಲ್ಲಿ ಮಹಾನ್ ಕಾರ್ಯ ಮಾಡಿ ತೋರಿಸಿದ್ರು, ಮಹಾತ್ಮರು ಅಂತ ಹೇಳಿದ್ರು. ಇನ್ನು ಪುಣ್ಯದ ಕೆಲಸ ಮಾಡಿದ್ರು, ದಾನ ಧರ್ಮ ಮಾಡ್ತಾರೆ, ಅವರಿಗೆ ಪುಣ್ಯಾತ್ಮರು ಅಂತ ಹೇಳಿದ್ರು. ಇನ್ನು ಭಕ್ತ ಆತ್ಮರು, ಭಕ್ತಿ ಮಾಡ್ತಾ ಮಾಡ್ತಾ ಭಗವಂತನ ಹುಡುಕ್ತಾ ಇದ್ದಾರೆ, ಭಕ್ತ ಆತ್ಮರು. ಪಾಪದ ಕೆಲಸ ಮಾಡಿದವರಿಗೆ ಪಾಪಾತ್ಮರು. ಹೀಗೆ ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಪುಣ್ಯಾತ್ಮರು, ಪಾಪಾತ್ಮರು ಬಹಳ ಸಂಖ್ಯೆಯಲ್ಲಿ. ಹಾಗಾದರೆ ಎಲ್ಲ ಆತ್ಮನಿಗೆ ಅಪ್ಪ ಯಾರು? ಹೇಗೆ ಶರೀರಕ್ಕೆ ಶರೀರದ ಮಾತಾಪಿತರಿದ್ದಾರೆಯೋ ಹಾಗೆ ಶರೀರವನ್ನು ಧರಿಸಿಕೊಂಡು ಪಾತ್ರ ಮಾಡ್ತಕ್ಕಂಥ ಅವಿನಾಶಿಯಾಗಿರ್ತಕ್ಕಂಥ ಚೈತನ್ಯ ಶಕ್ತಿ ಆತ್ಮಗಳಿಗೆ ತಂದೆ ಯಾರು ಅಂತ ಹೇಳಿದ್ರೆ ಪರಮಾತ್ಮ.
ನಾವೆಂದೂ ಪರಮಾತ್ಮಗಳು ಅಂತ ಹೇಳಂಗಿಲ್ಲ, ಪರಮಾತ್ಮ ಅಂತ ಹೇಳ್ತೀವಿ. ಶಬ್ದವೇ ಹೇಳ್ತಿದೆ ಪರಮಾತ್ಮ ಎಷ್ಟು ಜನ? ಒಬ್ಬನೇ. ಹಾಗಾದರೆ ಪರಮಾತ್ಮ ಒಬ್ಬನೇ ಅಂದಮೇಲೆ ಅವನಿಗೆ ಸರ್ವರೂ ಸ್ವೀಕಾರ ಮಾಡ್ತಕ್ಕಂಥ ಒಂದೇ ಸರ್ವಶ್ರೇಷ್ಠ ಪರಮ ಸತ್ಯ ಪರಮಾತ್ಮ ಪರಂಜ್ಯೋತಿ ಸ್ವರೂಪ. ಈಗ ನಮಗೆ ಮೊದಲು ಸತ್ಯ ಪರಿಚಯ ಅರ್ಥ ಆಯಿತು. ನಾವು ಈ ದೇಹ ಅಲ್ಲ, ದೇಹವನ್ನು ಧರಿಸ್ಕೊಂಡಿರ್ತಕ್ಕಂಥ ಆತ್ಮಗಳು. ಹಾಗಾದರೆ ಎಲ್ಲ ಆತ್ಮಗಳಿಗೆ, ದೇವಾತ್ಮರಿಗೂ ತಂದೆ ಯಾರು? ಪರಮಾತ್ಮ. ಧರ್ಮಾತ್ಮರಿಗೂ ತಂದೆ ಯಾರು? ಪರಮಾತ್ಮ. ಮಹಾತ್ಮರಿಗೂ ತಂದೆ ಯಾರು? ಪರಮಾತ್ಮ. ಜಗತ್ತಲ್ಲಿರ್ತಕ್ಕಂಥ ಸರ್ವ ಆತ್ಮರಿಗೂ ತಂದೆ ಯಾರು? ಪರಮಾತ್ಮ. ಅದಕ್ಕೆ ಹೇಳ್ತಾ ನೋಡಿ, ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ, ಶಿವ ಪರಮಾತ್ಮಾಯ ನಮಃ ಅಂತ ಹೇಳಿಬಿಡ್ತಾರೆ. ನಾವು ಹೇಳ್ತೀವಿ ಶಿವ ಪರಮಾತ್ಮ ಒಬ್ಬನೇ ಅಂತ, ಒಬ್ಬನೇ ಪರಮಾತ್ಮ ಅಂತ. ಆದರೆ ಯಾರು ಅಂತಕ್ಕಂಥ ಸತ್ಯ ಗೊತ್ತಿಲ್ಲದಿರೋದ್ರಿಂದ ಹುಡುಕ್ತಾ ಇದ್ದೀವಿ. ಇಂತಹ ಸಮಯದಲ್ಲಿ ಅವನೇ ಬಂದ್ಬಿಟ್ಟು ಸತ್ಯ ಪರಿಚಯ ಹೇಳ್ತಾನೆ. ಪರಮಾತ್ಮನ ಸತ್ಯ ಪರಿಚಯ ಅರ್ಥ ಮಾಡ್ಕೊಳ್ಬೇಕಾದ್ರೆ 5 ಮುಖ್ಯ ಮಾತುಗಳನ್ನು ನೆನಪಿಟ್ಕೊಳ್ರಿ. ಸರ್ವೋಚ್ಚ ಶಕ್ತಿ, ಸರ್ವಧರ್ಮ ಮಾನ್ಯ, ಸರ್ವಜ್ಞ, ಸರ್ವ ಪರೆ, ಸರ್ವ ಗುಣಗಳಲ್ಲಿ ಅನಂತ, ಜಗತ್ತಲ್ಲೊಬ್ಬನೇ, ಅವನೇ ಪರಮ ಆತ್ಮ. ಪರಮ ಆತ್ಮ ಅಂದರೆ ಎಲ್ಲ ಆತ್ಮಗಳಿಗಿಂತಲೂ ಸುಪ್ರೀಂ, ಹೈಯೆಸ್ಟ್. ಪರಮ ಪಿತ ಅಂದರೆ ಎಲ್ಲ ಆತ್ಮಗಳಿಗೆ ಸುಪ್ರೀಂ, ಶ್ರೇಷ್ಠನಾಗಿರ್ತಕ್ಕಂಥ ಪಿತ ಅವನು. ಅವನಿಗೆ ಸರ್ವೋಚ್ಚ ಶಕ್ತಿ ಅಂತ, ಅವನಿಗಿಂತಲೂ ಮಿಗಿಲು ಶಕ್ತಿ ಮತ್ತೊಂದಿಲ್ಲ. ಇನ್ನು ಎರಡನೇದಾಗಿ ಜಗತ್ತಿನ ಸರ್ವರೂ ಸ್ವೀಕಾರ ಮಾಡ್ತಕ್ಕಂಥ ಒಂದೇ ಸತ್ಯ, ಅವನು ಸರ್ವಧರ್ಮ ಮಾನ್ಯ. ಹೇಗೆ ನೋಡಿ, ನಾವೆಲ್ಲ ಹಿಂದೂಗಳು ಪರಮಾತ್ಮನಿಗೆ ಜ್ಯೋತಿರ್ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೇವೆ. ಅದೇ ಜ್ಯೋತಿಯನ್ನು ಇಸ್ಲಾಂ ಧರ್ಮದವರು ಅಲ್ಲಾಹ್ ಖುದಾ, ಅಲ್ಲಾಹ್ ಏಕ್ ನೂರ್ ಅಂತ ಹೇಳಿದ್ರು, ನೂರ್ ಅಂತ ಹೇಳಿದ್ರು ಅದನ್ನೇ. ಬುದ್ಧ ಹೇಳ್ತಾನೆ ದಿವ್ಯ ಜ್ಯೋತಿ, ಯೇಸು ಕ್ರಿಸ್ತ ಹೇಳ್ತಾನೆ ಗಾಡ್ ಈಸ್ ಲೈಟ್ ಅಂತ, ಗುರುನಾನಕ್ ಹೇಳ್ತಾರೆ ಓಂಕಾರ ಸ್ವರೂಪ ಅಂತ. ಹೀಗೆ ವಿಶ್ವದ ಸರ್ವರೂ ಸ್ವೀಕಾರ ಮಾಡ್ತಕ್ಕಂಥ ಏಕಮೇವ ಪರಮ ಶ್ರೇಷ್ಠ ಶಕ್ತಿ ಪರಮಾತ್ಮ ಪರಂಜ್ಯೋತಿ ಸ್ವರೂಪ. ಸರ್ವಧರ್ಮ ಮಾನ್ಯ, ವಿಶ್ವದ ಸರ್ವಧರ್ಮದವರು ಸ್ವೀಕಾರ ಮಾಡ್ತಕ್ಕಂಥ. ರಾಮ ಪೂಜೆ ಮಾಡ್ದ ರಾಮೇಶ್ವರ, ಕೃಷ್ಣ ಪೂಜೆ ಮಾಡ್ದ ಗೋಪೇಶ್ವರ, ಶಂಕರ ಧ್ಯಾನ ಮಾಡ್ದ ಅಮರನಾಥ. ದೇವಾತ್ಮರು ಧರ್ಮಾತ್ಮರು ಜಗತ್ತಿನ ಸರ್ವರು ಸ್ವೀಕಾರ ಮಾಡ್ತಕ್ಕಂಥ ಏಕಮೇವ ಶಕ್ತಿ ಪರಮಾತ್ಮ ಪರಂಜ್ಯೋತಿ ಸ್ವರೂಪ. ಇನ್ನು ಅವನು ಸರ್ವಪರೆ, ನಮ್ಮ ಹಾಗೆ ನಿಮ್ಮ ಹಾಗೆ ಯಾವುದೇ ಮನುಷ್ಯಾತ್ಮರ ಹಾಗೆ, ದೇವಾತ್ಮರ ಹಾಗೆ, ಧರ್ಮಾತ್ಮರ ಹಾಗೆ ಹುಟ್ಟು ಸಾವಿನ ಚಕ್ರದಲ್ಲಿ ಬರಂಗಿಲ್ಲ. ಅಜನ್ಮ, ಅಜನ್ಮ ಅಂದರೆ ಜನನ ಮರಣ ಚಕ್ರದಲ್ಲಿ ಬರಂಗಿಲ್ಲ. ಅಯೋನಿಜ, ತಾಯಿಯ ಗರ್ಭದಲ್ಲಿ ಯೋನಿಜನಾಗಿ ಹುಟ್ಟೋದಿಲ್ಲ. ಅಕಾಯ, ಶರೀರಧಾರಿಯಲ್ಲ ಮತ್ತು ಅಶರೀರಿ. ಯಾವಾಗ ಶರೀರವೇ ಇಲ್ವೋ ಅವನಿಗೆ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಊಟ ವ್ಯವಹಾರಗಳ ಅಗತ್ಯ ಅವನಿಗಿಲ್ಲ. ಅದಕ್ಕೆ ಅಭೋಕ್ತ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಬಹಳ ಸುಂದರವಾಗಿರ್ತಕ್ಕಂಥ ಮಹಿಮೆ ಸ್ವಯಂಭೂ. ಸ್ವಯಂ ಈ ಭೂಮಿಗೆ ಬಂದ್ಬಿಟ್ಟು ತಾನೇ ತನ್ನ ಸತ್ಯ ಪರಿಚಯವನ್ನು ಹೇಳ್ತಾನೆ. ಎಲ್ಲಿವರೆಗೆ ಅವನೇ ಬಂದ್ಬಿಟ್ಟು ಸತ್ಯ ಪರಿಚಯ ಹೇಳಂಗಿಲ್ಲ, ಅಲ್ಲಿವರೆಗೆ ಅವನ ಬಗ್ಗೆ ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈಗ ವರ್ತಮಾನ ಸಮಯದಲ್ಲಿ ಅವನೇ ಬಂದ್ಬಿಟ್ಟು ತನ್ನ ಸತ್ಯವಾಗಿರ್ತಕ್ಕಂಥ ಪರಿಚಯವನ್ನು ಹೇಳ್ತಾನೆ. ಇನ್ನು ಅವನು ಸರ್ವ ಪರೆ ಅಂದರೆ ಎಲ್ಲ ಸುಖ ದುಃಖಗಳಿಂದ, ನೋವು ನಲಿವುಗಳಿಂದ ಸದಾಕಾಲಕ್ಕೆ ದೂರ ಆಗಿರ್ತಕ್ಕಂಥವನು. ಸರ್ವೋಚ್ಚ ಶಕ್ತಿ, ಸರ್ವಧರ್ಮ ಮಾನ್ಯ, ಸರ್ವಜ್ಞ, ಸರ್ವಪರೆ, ಸರ್ವ ಗುಣಗಳಲ್ಲಿ ಅನಂತ, ಜ್ಞಾನ ಸಾಗರ, ಶಾಂತಿಯ ಸಾಗರ, ಪವಿತ್ರತೆಯ ಸಾಗರ, ಸುಖದ ಸಾಗರ, ಆನಂದ ಸಾಗರ, ಸರ್ವಶಕ್ತಿವಂತ, ಸರ್ವ ಗುಣಗಳ ಸಾಗರ, ಮುಕ್ತಿ ಜೀವನ್ ಮುಕ್ತಿದಾತ, ಗತಿ ಸದ್ಗತಿದಾತ, ದುಃಖಹರ್ತ, ಸುಖಕರ್ತ, ಜಗತ್ತಲ್ಲೊಬ್ಬನೇ, ಅವನೇ ಪರಮ ಆತ್ಮ. ನಾವೆಲ್ಲ ಆತ್ಮಗಳು. ಶರೀರಕ್ಕೆ ಹೇಗೆ ಶರೀರದ ಮಾತಾಪಿತರೋ ಹಾಗೆ ಶರೀರದಲ್ಲಿದ್ದು ಕಾರ್ಯ ಮಾಡ್ತಕ್ಕಂಥ ಜಗತ್ತಿನ ಸರ್ವ ಆತ್ಮರಿಗೆ ಮಾತಾ ಪಿತಾ ದಾತ ಎಲ್ಲವೂ ಕೂಡ ಪರಮಾತ್ಮ. ಅದಕ್ಕೆ ಹೇಳಲಾಗತ್ತಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವೃಜಃ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ದೇಹ ಸಹಿತವಾಗಿ ದೇಹದ ಸರ್ವಧರ್ಮವನ್ನು ಮರೆತು ಬುದ್ಧಿಯಿಂದ ನನಗೆ ಶರಣರಾಗ್ರಿ ಅಂತ ಹೇಳ್ತಾನೆ. ಹಾಗಾದರೆ ಅವನಿಗೆ ಶರಣಾಗಬೇಕಂದ್ರೆ ಪರಮಾತ್ಮ ಜ್ಯೋತಿ ಅಂತ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಹೇಳ್ತಾರೆ, ತ್ವಮೇವ ಮಾತಾಶ್ಚ ಪಿತತ್ವಮೇವ, ತ್ವಮೇವ ಬಂಧುಶ್ಚ ಸಖತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ. ತಂದೆ ತಾಯಿ ಬಂಧು ಬಳಗ ವಿದ್ಯಾ ಬುದ್ಧಿ ಎಲ್ಲ ಕೊಡ್ತಕ್ಕಂಥ ನೀನೇ ಅಂತ ಅವನು ನೆನಪು ಮಾಡ್ತೀವಲ್ಲ. ಜಗತ್ತಲ್ಲಿ ಅವನೊಬ್ಬನೇ, ಅವನು ತಂದೆ, ನಾವೆಲ್ಲ ಮಕ್ಕಳು. ಈಗ ತಂದೆ ಮತ್ತು ಮಕ್ಕಳ ಸಂಬಂಧ ದೂರದ ಹತ್ತಿರದ ಸಂಬಂಧ. ಹಾಗಾದ್ರೆ ತಂದೆ ಆಸ್ತಿ ಯಾರ ಸೊತ್ತು?
ಮಕ್ಕಳ ಸುತ್ತು. ನಿಜವಾಗಿಯೂ ರೀ, ಪರಮಾತ್ಮನಿಗೂ ನಮಗೂ ದೂರದ ಸಂಬಂಧ ಅಲ್ಲ. ಅವನೆಲ್ಲೋ ಭಗವಂತ, ನಾನೆಲ್ಲೋ ಭಕ್ತ ಅಂತ ಅರ್ಥ ಅಲ್ಲ. ಅವನು ತಂದೆ, ನಾನು ಮಗು. ಈ ಸತ್ಯದ ಅರಿವೇ ಆಧ್ಯಾತ್ಮಿಕ ಜ್ಞಾನ. ಈ ಸತ್ಯ ಅರ್ಥ ಆದಮೇಲೆ ಅವನ ಜೊತೆ ಸಂಬಂಧ ಬೆಳೆಸ್ತಕ್ಕಂಥದ್ದಕ್ಕೆ ಯೋಗ ಅಂತ ಹೇಳ್ತಾರೆ. ಅವನನ್ನು ನೆನಪು ಮಾಡ್ತಕ್ಕಂಥದ್ದು, ಅವನ ಜೊತೆಯಲ್ಲಿ ಸಂಬಂಧ ಬೆಳೆಸ್ತಕ್ಕಂಥದ್ದೇ ಯೋಗ. ಹಾಗಾದರೆ ಯೋಗ ಅಂದರೆ ಏನು?